तलवार के दर पर चलने वाले कभी मस्ते नहीं डरते। वो श्री कृष्ण दौलत नहीं किलवर के दर पर चलने वाले दोस्ती दर पर के दोस्ती नहीं धर्म ಈ ಕರ್ಮದ ಕಲಿಗಾಲದಲ್ಲಿ ನನಗೆ ಎದುರಾಗಿ ನಿಂತ ಧರ್ಮದ ಬೀಜ ಬಿತ್ತಲು ಹೋದ ಆ ನಂಜೇಗೌಡನ ಗತಿ ಏನಾಗಿತ್ತು ಗೊತ್ತಾ? ಈ ಗೌಡನ ಕುತಂತ್ರದಿಂದ ಅವರ ಮನೆಯಲ್ಲಿ ನಡೆಯುತ್ತಿರುವ ಶುಭ ಕಾರ್ಯದ ಊಟದಲ್ಲಿ ನನ್ನ ಆಳುಗಳನ್ನು ಕೈಸಿ ವಿಷ ಹಾಕಿಸಿ ಅವರ ವಂಶವನ್ನು ನಿರ್ವಂಶ ಮಾಡಿಬಿಟ್ಟೆ. ಅಂದ ಮೇಲೆ ಈ ಊರಲ್ಲಿ ನರಸತ್ ಮರ್ದನ ಮಕ್ಕಳು ನನ್ನ ಎದುರು ನಿಂತು ಮಾತನಾಡೋರು ಹುಟ್ಟಿಲ್ಲ, ಹುಟ್ಟೋದೂ ಇಲ್ಲ. ಈ ಊರಲ್ಲಿ ನರಸತ್ ಮರ್ದ ಮಕ್ಕಳು ಗಂಡು ಸುನೂ ಅಲ್ಲ, ಚಕ್ಕನೂ ಅಲ್ಲ. ಯಾಕೆ ನಾನು ನೋಡಿದ್ರೆ ಉರುಕೋ 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 ಅಂತ ಇರಬೇಕು, ನಾ ಬೆಳ್ತಾ ಬೆಳ್ತಾ ಬೆಳ್ತಾನೆ ಇರಬೇಕು. ಈ ಸುತ್ತು 40 ಹಳ್ಳಿಗೆ ನಾಯಕನೆನಿಸಿಕೊಂಡಿರುವ ಈ ದೇವೇಂದ್ರ ದೇಸಾಯಿ ಹೇಳಿದಂತೆ ಕೇಳಿಕೊಂಡು ಬಿದ್ರೆ ಸರಿ, ಇಲ್ಲ ನಾನೇ ಸೂರ ಧೀರನೆಂದು ಹಾರಾಡಿದರೆ ಅವರ ಮನೆತನವನ್ನು ಸರ್ವನಾಶ ಮಾಡುವುದೇ ಈ ದೇವೇಂದ್ರ ದೇಸಾಯಿ ಗೌಡನ ಬಲವಾದ ಛಲ. ಗಜೇಂದ್ರ, ಸೋದರ ಗಜೇಂದ್ರ, ಅಣ್ಣ, ಛಲದ ಚತುರರು ನಾವಾಗಿ ಈ ಸಮಾಜವನ್ನು ನಮ್ಮ ಕೈ ಮುಷ್ಟಲಿ ಹಿಡಿದುಕೊಂಡು ನಾವು ಹೇಳು ಹಾಗೆ ಕೇಳು ಹಾಗೆ ಮಾಡಬೇಕು. ಈ ಬಡ ಬಿಕಾರಿಗಳನ್ನು ಯಾವನಾದರೂ ನಮಗೆ ಎದುರಾಗಿ ನಿಂತರೆ ಅವನನ್ನು ಇದೇ ನಮ್ಮ ಅರಮನೆಯ ಕಂಬಕ್ಕೆ ಕಟ್ಟಿ ಅವನ ಮೈ ಚರ್ಮವನ್ನು ಸುಲಿಯುವುದೇ ಈ ಗೌಡಿಕಿ ಮನೆತನದ ಗೌಡ್ರ ಕಾರಸ್ಥಾನ.
ಯಾದರೂ ತರ ಏಯ್ ಯಾದರೂ ತರ ಅಷ್ಟೇ ಅಲ್ಲ ಗಜೇಂದ್ರ, ಕನಸಿನಲ್ಲಿಯೂ ಕೂಡ ನಮ್ಮ ಬಗ್ಗೆ ಕೆಟ್ಟ ಯೋಚನೆ ಬಂದರೂ ಕೂಡ ಬೆಳಿಗ್ಗೆ ಬಂದು ನನ್ನ ಕಾಲಿಗೆ ಬಿದ್ದು ಕನಸಿನಲ್ಲಿ ಕೆಟ್ಟ ಯೋಚನೆ ಮಾಡಿದ್ದೇ ಗೌಡ್ರೆ ಎಂದು ಕೈ ಮುಗಿದು ಕೇಳುತ್ತಾರೆ. ಅಂದ ಮೇಲೆ ನಮ್ಮ ಎದುರಾಗಿ ನಿಲ್ಲವರು ಯಾರಿದ್ದಾರೆ ಈ ಊರಲ್ಲಿ? ಅಣ್ಣ, ನಮಗೆದುರಾಗಿ ನಿಲ್ಲುವವರು ಯಾರೂ ಇಲ್ಲ ಎಂದು ಸಂಕೋಚದಿಂದ ಇರಬಹುದು. ಅಣ್ಣ, ನಮ್ಮ ಜೊತೆಗೆ ಇದ್ದವರೇ ನಮ್ಮ ಬೆನ್ನಿಗೆ ಚೂರಿ ಹಾಕ್ತಾರೆ ಎನ್ನುವುದನ್ನ ಮಾತ್ರ ಮರಿಬೇಡಣ್ಣ. ಬೆನ್ನಿಗೆ ಚೂರಿ ಏಯ್ ಗಜೇಂದ್ರ, ಗಂಡಸ್ತಾನ ಇಲ್ಲ, ಅವನು ಹಂಗ ಮಾಡೋದಿಲ್ಲ. ಅವ ಯಾಕೆ ಮಾಡ್ತಾನ ಗೊತ್ತಾ? ಅವನಿಗೆ ಕಡೆ ಗಂಡಸ್ತಾನನೇ ಇರುದಿಲ್ಲ. ಮತ್ತೆ ಬೆನ್ನಿಗೆ ಚೂರಿ ಹಾಕೋದು ಅವನು ಬಿಟ್ಟು ಅದನ್ನ ಏನೋ ಮಾಡೋದಿಲ್ಲ. ಗಜೇಂದ್ರ, ನೀನು ಹೇಳುವ ಮಾತು ಸತ್ಯವಿದೆ. ಹಾಗೇನಾದರೂ ನಮ್ಮ ಬೆನ್ನಿಗೆ ಇದ್ದವರು ನಮ್ಮ ಬೆನ್ನಿಗೆ ಚೂರಿ ಹಾಕುವ ಸಂಚನ್ನು ಹಾಕಿದರೆ ಇದೇ ನನ್ನ ಬಂದೂಕಿನಿಂದ ಅವರ ಎದೆ ಗುಂಡಿಗೆಯನ್ನು ಸೀಳಿ ನಮ್ಮ ಪ್ರಾಣಕ್ಕೆ ಮೋಸ ಬಾಣವ ಹೂಡುವ ಕಡಿ ವೈರಿಯನ್ನು ದೇವವನ್ನು ಚಿತ್ರ ವಿಚಿತ್ರ ಮಾಡಿ ದಿಟ್ಟ ಧೀರನಾಗಿ ಮೆರೆಯೋಣ ಈ ಬ್ರಹ್ಮಾಂಡದಲ್ಲಿ. ಅಣ್ಣ, ಆ ಬ್ರಹ್ಮಾಂಡಕ್ಕೆ ಆ ಬ್ರಹ್ಮನೊಬ್ಬನೇ ಸಿಂಹನಾದರೆ ಈ ಬ್ರಹ್ಮಾಂಡಕ್ಕೆ ನಾವಿಬ್ಬರು ಜೋಡಿ ಸಿಂಹಗಳು. ಮುನಿಯ, ಏ ಮುನಿಯ, ನೀನಾ ನಮ್ಮ ಹಳೆ ಡೇಟ್ ಫೋನ್ ಹಚ್ಚಿ ತಡ್ರಿ ಪಾಟ್, ಅದಕ್ಕೆ ಮಾತಾಡ್ತೇವೆ ನಾವು ಅನ್ಕೊಳ್ಳಿಲ್ಲ. ಆರಾಮದಿಯಲ್ಲ? ಹಾಂ, ಆಯ್ತು. ಊಟ ಆಗೈತ್ಯಾ? ಹಾಂ, ಇರ್ಲಿ ಎಲ್ಲಕ್ಕೆ ನಾರ ಹರ್ಕೋತೀರಿಪ್ಪ. ಅದೇನ ಅಂತ ಹೇಳಿ ಸಾಯಿದಟ್ಟ ಏನಂದಲೇ ಮುನಿಯ? ಅದೇನು ಕೇಳಿಸ್ರಿ ಅಂತ ಹೇಳಿ ದೇಸಾಯಿರ ಅಂತಾನೆ. ಮುನಿಯ, ಬ್ಯಾಂಕಿಗೆ ಹೋಗಿ 50 ಲಕ್ಷ ಹಣವನ್ನು ತೆಗೆದುಕೊಂಡು ನಮ್ಮ ಪಾರ್ಟ್ನರ್ ML ರಾಜನಿಗೆ ನಮ್ಮ ರೋಡಿ ರಾಜನ ಕೈಯಲ್ಲಿ ಹಣ ಕೊಟ್ಟು ಕೋಸ ಅಂತ ಹೇಳಿದ್ನಲ್ಲ, ಕೊಟ್ಟು ಕೋಸಿದೆ ತಾನೇ? ಸಾವುಕಾರ, ಅದ್ರ ಬಗ್ಗೆ ನೀವ್ಯಾಕೆ ಚಿಂತೆ ಮಾಡ್ತೀರಿ? ಅದನ್ನ ಮುಂಜಾನೆ ಹೇಳ್ಕೊಟ್ಟು ಕಳ್ಸೇನ್ರಿ ಅಪ್ಪ, ಮುಂಜಾನೆ ಹೇಳ್ಕೊಟ್ಟು ಕಳ್ಸೇನೆ.
ಯಾರು? ಓಹೋ, ಇನ್ಸ್ಪೆಕ್ಟರ್ ಬಂದು ಕುಳಿತುಕೊಳ್ಳಿ. ಕುಳಿತುಕೊಳ್ಳೋದಕ್ಕೆ ಬಂದಿಲ್ಲ ದೇಸಾಯಿ ಅವರೇ, ನಿಮ್ಮನ್ನು ಅರೆಸ್ಟ್ ಮಾಡೋದಕ್ಕೆ ಬಂದಿದ್ದೇನೆ. ಏ ಇನ್ಸ್ಪೆಕ್ಟರ್, ಮೈಯಲ್ಲಿ ಎಚ್ಚರ ಇದೆ ತಾನೆ? ಯಾರ ಮನೆಗೆ ಬಂದು ಏನ್ ಮಾತಾಡ್ತಾ ಇದ್ದೀಯಾ? ಇದು ಮನೆಗೆ ಹೋಗಬೇಕಾಗಿದ್ದನ್ನು ಮೊದಲು ಅಡ್ರೆಸ್ ತಿಳ್ಕೊಂಡು ಸರಿಯಾಗಿ ಹೋಗು. ಇದು ದೇವೇಂದ್ರ ದೇಸಾಯಿ ಅವರ ಮನೆ ತಾನೇ? ಹೌದು. ಹಾಗಾದರೆ ನಾನು ಸರಿಯಾದ ಅಡ್ರೆಸ್ಗೆ ಬಂದಿದ್ದೇನೆ. ಲೇ ಪೊಲೀಸಪ್ಪ, ನಮ್ಮ ಗೌಡನ ಅರೆಸ್ಟ್ ಮಾಡಾಕ ಏನ್ ಕಾರಣಪ್ಪ ಪೊಲೀಸಪ್ಪ? ಕಾರಣವಿದೆ ಮುನಿಯಪ್ಪ, ಕಾರಣವಿದೆ. ಇದೇ ಊರಿನಲ್ಲಿ ಶ್ರೀರಾಮಚಂದ್ರನ ಹೆಂಡತಿ, ಶ್ರೀರಾಮಚಂದ್ರನ ಆಸ್ತಿ ಹೆಣ್ಣು ಈ ದೇಸಾಯಿ ಅವರು ಆಕ್ರಮದಿಂದ ತಮ್ಮ ಕೈವೇಶ ಮಾಡಿಕೊಂಡು ಆ ಆಸ್ತಿಗೆ ತಮ್ಮ ಹೆಸರು ಎಂಟ್ರಿ ಮಾಡಿಕೊಂಡು ಅದಕ್ಕೆ ವಾಸ್ತರಾದ ಶ್ರೀರಾಮಚಂದ್ರನ ಹೆಂಡತಿ ಮತ್ತು ಅವರ ಮಗ ಪ್ರಶಾಂತ ನಮ್ಮ ಆಸ್ತಿ ನಮಗೆ ಬಿಟ್ಟು ಕೊಡಬೇಕಂತೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಆಸ್ತಿ ವಿಚಾರಕ್ಕಾಗಿ ನಿಮ್ಮನ್ನು ಅರೆಸ್ಟ್ ಮಾಡೋದಕ್ಕೆ ಬಂದಿದ್ದೇನೆ. ಅರೆಸ್ಟ್ ಮಾಡುವುದಕ್ಕೆ? ಲೇ ಇನ್ಸ್ಪೆಕ್ಟರ್, ನಿನ್ನ ಕೋರ್ಟು ಕಚೇರಿಗಳಲ್ಲ ಈ ಗೌಡರ ಮನೆತನದವರಿಗೆ ಏನು ಹೊಸದಲ್ಲ. ನಿನ್ನ ಕೋರ್ಟ್ಗೆ ಬಂದು ನಾನೇ ಭೇಟಿ ನೀಡುತ್ತೇನೆ. ಇಲ್ಲಿಂದ ಹೊರಟ ಹೋಗು. ನೋಡಿ ದೇಸಾಯಿ ಅವರೇ, ಊರಿಗೆ ದೊಡ್ಡರೆಂದು ತಿಳಿದು ನಾನು ಹೋಗುತ್ತೇನೆ. ನಾಳೆ ನೀವೇ ಬಂದು ಸ್ಟೇಷನ್ಗೆ ಭೇಟಿಯಾಗಿ. ಸಾವಿತ್ರಿ, ಗಂಡ ಸತ್ತ ಮುಂಡೆ ಬದುಕಲಿ ಎಂದು ಸುಮ್ಮನೆ ಬಿಟ್ಟರೆ ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿಯ ಸೊಕ್ಕಿನ ಸುಳೆ. ನಾವು ಹೇಳಿದಲ್ಲಿ ಸಹಿ ಹಾಕಿದ್ರೆ ಸರಿ, ಇಲ್ಲ ಮುಂದೆ ಏನು ಮಾಡಬೇಕನ್ನೋದು ನನಗೆ ಚೆನ್ನಾಗಿ ಗೊತ್ತು. ಹಲೋ, ಹೇಳು ರಾಜೇಂದ್ರ. ರಾಜೇಂದ್ರ, ಬೆಳಿಗ್ಗೆ ರೋಡಿ ರಾಜನ ಕೈಯಲ್ಲಿ ಹಣ ಕೊಟ್ಟುಕೊಳಿಸಿದ್ದೇನೆ. ರಾಜೇಂದ್ರ, ನಿನ್ನ ಗೌರವ ಸ್ವತಂತ್ರ ಈ ರಾಜೇಂದ್ರನಿಗೆ ಬೇಡ. ಸಂಜೆ 6 ಗಂಟೆ ಒಳಗಾಗಿ ನನಗೆ ಬರಬೇಕಾದ ಹಣ ಬಂದಿದ್ರೆ ನಿನ್ನೆಲ್ಲ ಕೆಲಸ ಮಾಡುತ್ತೇನೆ. ಗಜೇಂದ್ರ, ನೀನು ಹೋಗಿ ಆ ರಾಜೇಂದ್ರಗೆ ಹಣ ಕೊಟ್ಟು ಬಾ. ನಾನು ಹೋಗಿ ಆ ಸಾವಿತ್ರಿ ಮನೆಗೆ ಹೋಗಿ ಸಹಿ ಹಾಕಿಸಿಕೊಂಡು ಬರುತ್ತೇನೆ. ಮುನಿಯ, ಬಾ ಹೋಗೋಣ. ಆಯ್ತ್ರಿ ಅಪ್ಪ, ಹಂಗಾಗಲಿ. ಅವ್ರ ಆಸ್ತಿ ಮ್ಯಾವ ನೀವು ಕಣ್ಣು ಹಾಕಿದ್ರು ಆ ಪ್ರಶಾಂತ್ಗೆ ಮೊದ್ಲ ಗುಡ್ದಾಗಿರ್ತಾನ RPP ಮನುಷ್ಯವ. ಅವನ ಕೈಯ ನೀವು ಸಿಕ್ಕ್ರಿ ಅಂದ್ರ ನಿಮ್ಮ ಕಣ್ಣು ಕೇಳ್ತಾನ, ನಿಮ್ಮ ರಿಕ್ಷಾನು ಹೋಗ್ತಾನ ಅತ್ತಾಗ ಮಡ್ಡಿ ಕಡೆ. ಆಯ್ತ್ರಿಪ್ಪ, ಹಂಗಾಗಲಿ. ಫಾರ್ಚುನರ್ ಕಾರ್ ತಂದ್ರಿ ಅಷ್ಟೂ ಅಲ್ಲ, 101 ಮೈದಾನ ಮಾಡಿದ್ನಲ್ಲ, 6ನ್ಯಾಗ ಹೊಡಿಬೇಕು ಸೈಲೆಂಟ್.
ಈ ಕಿರಾತಕ ಈ ಸ್ಟೇಜ್ ಎಂಟ್ರಿ ಕೊಟ್ಟಾಯ್ತಲ್ಲ, ಇನ್ ಮೇಲೆ ಮಾಸನ್ನು ನನ್ನ ಮಕ್ಕಳೆಲ್ಲ ಮನೆ ಬಿಡ್ಬೇಕು, ಹುಲಿಯನ್ನು ನನ್ನ ಮಕ್ಕಳೆಲ್ಲ ಓಡಿ ಬಿಡ್ಬೇಕು. ನನ್ನ ನೋಡಿ ಉರ್ಕೊಳ್ಳೋ ನನ್ನ ಮಕ್ಕಳು ಯಾವನಾರು ಇದ್ರ ನಾನು ಹಾಕೋ ಹವಾ ಕೇಳಿಸ್ಕೊಂಡು ಸೈಡ್ ಅಲ್ಲಿ ನಿಂತ್ಕೊಂಡು ವಿಜಿಲ್ ವಿಜಿಲ್ ಹೊಡಿಬೇಕಲೇ ಮಗನ. ಹಲೋ, ಯಾರು? ಹಲೋ, ನಾನು ನಿಮ್ಮ ಡ್ಯಾಡಿ ಸತ್ಯಮೂರ್ತಿ ಮಾತನಾಡುವುದು. ಹೇಳಿ. ನರಸಿಂಹ, ನೀನು ನಿನ್ನೆ ಒಂದು ಭೇಟಿ ಆಡಿದಂತೆ ಕಾಣುತ್ತಿರಲ್ವೇ? ಹೌದು. ಆ ಭೇಟಿ ಯಾರಂತ ಗೊತ್ತಾ ನಿನಗೆ? ಇಲ್ಲ, ಅವನ್ ಯಾರಂತ ನನಗೆ ಗೊತ್ತಿಲ್ಲ. ಅವನ ಹೆಸರು ರೌಡಿ ರಾಜ್ ಅಂತ. ಆ ರೌಡಿ ರಾಜ ಬೇರೆ ಯಾರಲ್ಲ ನರಸಿಂಹ, 10 ಫ್ಯಾಕ್ಟರಿ ಮಾಡಿಸ್ತಾರ. ನಮ್ಮ ಜಿಲ್ಲೆ MLA ರಾಜೇಂದ್ರನ ರೈಟ್ ಹ್ಯಾಂಡ್. ಆ ರಾಜೇಂದ್ರನ ಕೈಗೆ ಸೇರಬೇಕಾದ 50 ಲಕ್ಷ ಹಣ ನಿನ್ನ ಕೈ ಸೇರಿತ್ತು, ಹೌದು ತಾನೇ? ಹೌದು. ಆ ಹಣವನ್ನು ಈಗಾಗಲೇ ಅನಾಥಾಶ್ರಮಕ್ಕೆ ಕೊಟ್ಟಾಯ್ತು. ನರಸಿಂಹ, ಈ ನಿನ್ನ ಧರ್ಮದ ಕಾರ್ಯ ಹೀಗೆ ಸುಗಮವಾಗಿ ಸಾಗಲಿ. ಲೇ MLA ರಾಜೇಂದ್ರ, ನಿನ್ನ ಕೈ ಸೇರಬೇಕಾದ 50 ಲಕ್ಷ ಈ ನರಸಿಂಹನ ಕೈ ಸೇರಿತು. ನನಗೆದರಾಗಿ ನಿಂತ ರೌಡಿ ರಾಜನ ಹೆಣ ಸುಡುಗಾರ ಸೇರಿತು. ಲೇ MLA ರಾಜೇಂದ್ರ, ಇದು ಬರೀ 3ನೇ ಪ್ರವೇಶ. ಇನ್ನು ಮುಂದೆ ಬರುವ ಪ್ರವೇಶದಲ್ಲಿ ಈ ನರಸಿಂಹನ ಕೈಯಲ್ಲಿ ನಿಮ್ಮಂತ ನಾಯಕರ ಕರಾಳ ರಾತ್ರಿ. ಈ ಕಿರಾತಕ ಸುಮ್ನೆ ಯಾವ ಕಡೆಗೂ ಎಂಟ್ರಿ ಕೊಡಲ್ಲ. ಒಂದು ಸಲ ಎಂಟ್ರಿ ಕೊಟ್ಟವನಂದ್ರ ಈ ಸ್ಟೇಜಿನ ಮ್ಯಾಗ ಒಂದು ಹವಾ ಕ್ರಿಯೇಟ್ ಮಾಡದೆ ಹೋಗೋ ಮಗನ ಅಲ್ಲ. ಸೂರ್ಯನಿಗೆ ಬಾಳ ಹೊತ್ತರು ಗ್ರಹಣ ಹಿಡಿಯಲ್ಲ ಚಿನ್ನ. ನಾನೇ ಮಾತು ವಾಪಸ್ ಬರ್ತೇನೆ.
ಹೊರಗಾರ ಬರೇಟ ಯಾರು? ಓಹೋ, ದೇವೇಂದ್ರ ದೇಸಾಯಿ ಅವರು ನನ್ನ ಮನೆಗೆ ಬಂದ ಕಾರಣ? ಕಾರಣ ಏಯ್! ಏ ಸಾವಿತ್ರಿ, ನಿನ್ನ ಗಂಡ ನನ್ನ ಹತ್ತಿರ ಸಾಕಷ್ಟು ಸಾಲವನ್ನು ಇಸಿದುಕೊಂಡು ಮರಳಿ ಸಾಲ ತೀರಿಸಲಾಗದೆ ತನ್ನ ಆಸ್ತಿಯನ್ನು ಈ ದೇಸಾಯಿ ಗೌಡರಿಗೆ ಹೆಸರಿಗೆ ಖರೀದಿ ಬರೆದು ಕೊಟ್ಟಿದ್ದಾನೆ. ಆದರೆ ನೀನು ನಮ್ಮ ಆಸ್ತಿ ಬಿಡಬೇಕೆ ಎಂದು ನಮ್ಮ ಮೇಲೆ ಕಂಬಳಿ ಕೊಟ್ಟಂತೆ ಯಾಕೆ? ಈ ಭೂಮಿ ಮೇಲೆ ಬದುಕುವ ಆಸೆ ಇಲ್ಲದಂತೆ ಕಾಣುತ್ತದೆ ನಿನಗೆ. ನೋಡುವ ತಂಗಿ, ನಿನ್ನ ಗಂಡ ನಮ್ಮ ಸಾವುಕಾರಂತೆ ಸಾಲ ಇಸ್ಕೊಂಡಿದ್ದು ಕರೆ ಐತಿ. ಆ ಸಾಲ ತೀರ್ಸ್ಲಾಕಾಗ್ರ ನಿಮ್ಮ ಆಸ್ತಿ ಪತ್ರಕ್ಕೂ ಸಹಿ ಹಾಕಿದ್ದು ಕರೆ ಐತಿ. ಆದ್ರ ಆ ಸಾಲ ತೀರ್ಲಾಕಾಗ್ರ ನೀನು ನಿನ್ನ ಮಗ ಪ್ರಶಾಂತ್ ಅದಲ್ಲ ನಮ್ಮ ಸಾವುಕಾರ ಮ್ಯಾಗ ಕಂಪ್ಲೇಂಟ್ ಕೊಟ್ಟಾರ ಅಂತವಾ ತಂಗಿ. ಸುಮ್ಮ ಯಾಕ ನಮ್ಮ ಸಾವುಕಾರನ ಎದುರು ಹಾಕೊಂತೀರಿ ನೀವು? ನೀನ ನಿನ್ನ ಮಗನಿಗೆ ತಿಳಿಸಿ ಹೇಳುವ ತಂಗಿ, ಕಂಪ್ಲೇಂಟ್ ವಾಪಸ್ ತಗೊಂಡ್ಬಿಡು ಅಂತ ಹೇಳ ನಿನ್ನ ಮಗನಿಗೆ ತಿಳಿಸಿ ಹೇಳ ತಂಗಿ ಶೀಲಮ್ಮನವರು. ನೋಡಿ ಮುನಿಯಪ್ಪನವ್ರಿ, ನಿನ್ನ ಸಾವುಕಾರನ ಹತ್ತಿರ ನನ್ನ ಗಂಡ ಸಾಲ ಇಸ್ಕೊಂಡಿರಬಹುದು. ಆ ಸಾಲಕ್ಕೆ ಬಡ್ಡಿ ಎಷ್ಟಾದ್ರೂ ಪರವಾಗಿಲ್ಲ, ಅದರ ಬಡ್ಡಿ ಸಮೇತ ನಾವು ನಿನಗೆ ಹಣನ ವಾಪಸ್ ಕೊಡ್ತೀನಿ. ಅದನ್ನೆಲ್ಲ ಬಿಟ್ಟು ಸಾಲ ಕೊಟ್ಟಿನಿ ಅಂತ ಏನಾದ್ರೂ ನನ್ನ ಮನೆ ಆಸ್ತಿನ ನಿನ್ನ ವಶ ಮಾಡ್ಕೊಳಕ್ ಬಂದಿದ್ದ ಕರೆ ಆತು ಅಂದ್ರ ನಿನ್ನ ಪರಿಣಾಮ ಬ್ಯಾರೆ ಇರ್ತೈತಿ. ಪರಿಣಾಮ ಏಯ್! ಏ ಸಾವಿತ್ರಿ, ಸುಮ್ಮನೆ ನಾವು ಹೇಳಿದಲ್ಲಿ ಸಹಿ ಹಾಕಿದರೆ ಸರಿ. ನೀನು ಮತ್ತು ನಿನ್ನ ಮಗ ಊರು ಬಿಟ್ಟು ಹೋದರೆ ಸರಿ. ಇಲ್ಲ, ಅದನ್ನೆಲ್ಲ ಬಿಟ್ಟು ಈ ದೇಸಾಯಿ ಗೌಡರಿಗೆ ಕೋರ್ಟು ಕಚೇರಿ ಅಂತ ಹೋದರೆ ಈಗಾಗಲೇ ನಿನ್ನ ಗಂಡನ್ನು ಕಳೆದುಕೊಂಡು ಮುಂದೆ ಆಗಿದ್ದೀಯಾ? ಮುಂದೆ ನಿನ್ನ ಮಗನನ್ನು ಕಳೆದುಕೊಂಡು ಅನಾಹುತ ಸೇವ ಆಗಬೇಡ. ಈ ದೇವೇಂದ್ರ ದರ್ಪದಲ್ಲಿ ದೇವೇಂದ್ರ ದೇಸಾಯಿ, ಈ ನಿನ್ನ ಬೆದರಿಕೆಗೆ ಹೆದರಿ ನೀ ಹೇಳ್ದಲ್ಲ ಸಹಿ ಮಾಡಿ ಊರು ಬಿಟ್ಟು ಹೊರಡೋಗಾಕ ಇದೇನು ಹೇಳಿ ರಕ್ತಕ್ಕೆ ಹುಟ್ಟಿದ ವಂಶದ ಕುಡಿ ಅಲ್ಲ. ನನ್ನ ಮಗ ಹೊಲಕ್ಕೆ ಹೋಗ್ಯಾನ, ಮನೆಗೆ ಬರೋ ಹೊತ್ತಾಗೈತಿ. ಸರಳ ಇಲ್ಲಿಂದ ಜಾಗ ಖಾಲಿ ಮಾಡ್ರಿ. ಒಂದ್ ವೇಳೆ ನೀವು ಮಾತಾಡಿದ ಮಾತು ನನ್ನ ಮಗನ ಕಿವಿಗೆ ಬಿದ್ದಿದ್ದ ಕರೆ ಆತಂದ್ರ ಇನ್ನಿನ ದಿಸಿಳಿ ನಿನ್ನ ರಕ್ತನ ರುದ್ರ ಭೂಮಿಗೆ ಹರಿಸದ ಬಿಡೋದಿಲ್ಲ ನನ್ನ ಮಗ ಪುಂಡ ಪ್ರಶಾಂತ. ಪುಂಡ ಪ್ರಶಾಂತ ಏ ಸಾವಿತ್ರಿ, ಮಗನ ಪುಂಡತನವನ್ನು ಬಿಡಿಸಿ ಹೇಳುವ ಬಾಂಡ ಎಣ್ಣೆ. ನೀನು ನಿನ್ನ ಮಗ ಬದುಕಿದ್ರೆ ತಾನೇ ನಿಮ್ಮ ಆಸ್ತಿ ನಿಮಗೆ ಬಿಟ್ಟು ಕೊಡುವುದು. ಮೊದಲು ನಿನ್ನ ಕೊಲೆ, ಆ ನಂತರ ನಿನ್ನ ಮಗನ ಕೊಲೆ. ಸಹಿಸಿಕೊರಲೇ ಈ ದೇವೇಂದ್ರ ದೇಸಾಯಿ ಗುಂಡಿನ ಗರ್ಜನವನ್ನು. ಲೇ ದೇಸಾಯಿ, ನನ್ನ ಮಗ ಬರ್ಲಿಕ್ಕನು ಈ ವಿಷಯ ನನ್ನ ಮಗನಿಗೆ ಏನಾದ್ರೂ ಗೊತ್ತಾಗಿದ್ದ ಕರೆ ಆತಂದ್ರ ನಿನ್ನ ಜೀವ ಸಹಿತ ಬಿಡೋದಿಲ್ಲ ನನ್ನ ಮಗ ಪ್ರಶಾಂತ. ಮುನಿಯ, ಆ ಪತ್ರದ
ಸಾಲದ ಮೇಲೆ ಸಹಿ ಹಾಕಿಸ್ಕೋ, ನಡೆ ಹೋಗೋಣ. ಆಯ್ತ್ರಿಪ್ಪ, ಹಂಗಾಗಲಿ. ನೋಡ್ಕೋ ಮುಗುಡ, ಇಚ್ಚ ಗುಂಬತ್ ಗುಡ್ಕ ಬಜರಾಜಂ. ಅವ್ವ ಅವ್ವ, ನಾನು ಎಷ್ಟು ಕೂಗಿದ್ರು ನನ್ನ ಅವ್ವ ಓಣ್ತಾ ಇಲ್ಲ. ಒಳಗಡೆ ಏನು ಮಾಡ್ತಾಳೋ ಏನು? ಅವ್ವ, ಅವ್ವ, ಏನಾಯ್ತವ್ವ ನಿನಗೆ? ಅವ್ವ, ಮಾತನಾಡುವ ಈ ನಿನ್ನ ಮಗ. ಅವ್ವ, ಮಾತನಾಡುವ ನನ್ನವ್ವ. ನಿನ್ನ ಮಗ ಪ್ರಶಾಂತ ಬಂದಿದ್ದಾನೆ. ಅವ್ವ, 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 ಬಡಿಯದ ಸಿಡಿಲು ನಡುಗಿದೆ ಮುಗಿಲು, ಎದೆಗೆ ಸಿಗಿಲು ಬಡಿಯಿದೆ. ಎದೆಗೆ ಸಿಗಿಲು ಎದೆಗೆ ಸಿಡಿಲು ಬಡಿಯಿದೆ, ಮುಗಿಲು ಮುಗಿಗಿದೆ. ಎದೆಗೆ ಸಿಡಿಲು ಬಡಿಯಿದೆ, ಮುಗಿಲು ಮುಗಿದಿದೆ. ಪ್ರೀತಿ ಬಮದ ತುಂಬಿರ ಓಡ ಓಡುತ್ತಾಯಿದೆ. ಹರಿಯಿದೆ ಕಂಬನಿ ಹರಿಯಿದೆ, ತಿಳಿಯದೆ ಓ ತಿಳಿಯದೆ. ಹರಿಯಿದೆ ಕಂಬನಿ ಹರಿಯಿದೆ, ಎದೆಗೆ ಸಿಡಿಲು ಬಡಿಯಿದೆ, ಎದೆಗೆ ಮುಗಿಲು ಮುಗಿಯಿದೆ. ಪ್ರೀತಿ ಬಮದ ಅವ್ವ, ನನ್ನವ್ವ. ತುಂಬಿದೆ. ಅವ್ವ, ಏನಾಯ್ತವ್ವ ನಿನಗೆ? ಅವ್ವ, ಮಾತನಾಡುವ ಈ ನಿನ್ನ ಮಗ ಪ್ರಶಾಂತ ಬಂದಿದ್ದಾನೆ. ಅವ್ವ, ಕಣ್ಣು ಬಿಟ್ಟು ನೋಡವ್ವ, ಈ ನಿನ್ನ ಮಗ ಪ್ರಶಾಂತ ಬಂದಿದ್ದಾನೆ. ಹೇ ನನ್ನ ಅಕ್ಕಪಕ್ಕದ ಮನೆಯವರೇ,
ನನ್ನ ಅಕ್ಕ ತಂಗಿಯರೇ, ನನ್ನ ಅಣ್ಣ ತಮ್ಮಂದಿರೇ, ನೀವಾದರೂ ಹೇಳಿರಿ ನನ್ನ ತಾಯಿಗೆ ಏನಾಯ್ತು ಅಂತ. ಇಲ್ಲ, ಇಲ್ಲಿ ಏನಾಯ್ತಂತ ಯಾರು ಹೇಳುವುದಿಲ್ಲ. ಯಾಕಂದರೆ ಇಲ್ಲಿ ಸತ್ತಿರುವುದು ನಿಮ್ಮ ತಾಯಿ ಅಲ್ಲ, ಈ ಬಡ ಪ್ರಶಾಂತನ ತಾಯಿ. ನಾಳೆ ಇದೇ ರೀತಿಯಲ್ಲಿ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿಯರು, ನಿಮ್ಮ ಅಕ್ಕ ತಂಗಿಯರು, ನಿಮ್ಮ ಅಣ್ಣ ತಮ್ಮರು ಸತ್ತಾಗ ಗೊತ್ತಾಗುತ್ತದೆ ಈ ಬಡ ಪ್ರಶಾಂತನನು ಏನು ಅಂತ. ಅಕ್ಕ ಅಕ್ಕ ಬಾ ಚಿಕ್ಕಮ್ಮ. ಚಿಕ್ಕಮ್ಮ, ನನ್ನವ್ವ ನನ್ನ ಜೊತೆ ಮಾತನಾಡುತ್ತಿಲ್ಲ, ನೀನಾದರೂ ಮಾತನಾಡ್ಸವ ಈ ನನ್ನವ್ವನನ್ನು. ಪ್ರಶಾಂತ, ಏನಾಯ್ತು ನನ್ನ ಅಕ್ಕನಿಗೆ? ನನ್ನ ಅಕ್ಕ ಹೀಗೇಕೆ ಮಲಗಿದ್ದಾಳೆ? ಅಕ್ಕ ಹೇಳಕ್ಕ, ಹೇಳಕ್ಕ. ಚಿಕ್ಕಮ್ಮ, ಇಲ್ಲಿ ಏನಾಯ್ತಂತೂ ನನಗೂ ಗೊತ್ತಿಲ್ಲ. ನಾನು ಹೊಲಕ್ಕೆ ಹೋಗಿ ಬರುವಷ್ಟರಲ್ಲಿ ಈ ದುರಂತ ನಡೆದು ಹೋಗಿದೆ ಅಮ್ಮ, ನಡೆದು ಹೋಗಿದೆ. ಪ್ರಶಾಂತ, ಇದರಲ್ಲಿ ಯಾರ ದುಷ್ಟರ ಕೈ ಮಾಡಿದೆಯಪ್ಪ, ಕೈ ಮಾಡಿದೆ. ಚಿಕ್ಕಪ್ಪ, ನನ್ನ ತಾಯಿ ಸಾವಿಗೆ ಕಾರಣ ಅದ. ಆ ದುಷ್ಟರನ್ನು ಪತ್ತೆ ಹಚ್ಚಿ ಅವರ ರುಂಡವನ್ನು ಇಂಚಿಂಚಾಗಿ ಕಡಿದು ನನ್ನ ತಾಯಿ ಶವ ಸಂಸ್ಕಾರ ಮಾಡುತ್ತೇನೆ. ಪ್ರಶಾಂತ, ನಿಂತ್ಕೋ. ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಡಬೇಡಪ್ಪ. ನೀನು ಯಾರಿಗಾದರೂ ಹೆಚ್ಚು ಕಡಿಮೆ ಮಾಡಿದರೆ ಪೊಲೀಸರು ನಿನ್ನನ್ನು ಎಳೆದುಕೊಂಡು ಹೋಗಿ ಜೈಲಿಗೆ ಹಾಕುತ್ತಾರೆ. ಹೌದು ಪ್ರಶಾಂತ, ಇರೋ ಒಬ್ಬ ಮಗನನ್ನು ಜೈಲಿಗೆ ಹೋದ್ರೆ ಹೆತ್ತ ತಾಯಿಗೆ ಕೊಳ್ಳಿಡ್ಲಾರ್ದಂತೆ ಆಗ್ಬಾರ್ದು ಪ್ರಶಾಂತ, ಆಗ್ಬಾರ್ದು. ಅಕ್ಕ, ಅವ್ವ 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 ನನ್ನವ್ವ. ಸಮಾಧಾನ ಮಾಡಿಕೋ ಪ್ರಶಾಂತ, ಸಮಾಧಾನ ಮಾಡಿಕೋ. ಪಾರ್ವತಿ, ನೀನೇ ಈಗ ಕಣ್ಣೀರು ಹಾಕುತ್ತಾ ಕುಳಿತರೆ ಪ್ರಶಾಂತನಿಗೆ ಸಮಾಧಾನ ಹೇಳುವರು ಯಾರು? ಪಾರ್ವತಿ, ಮೊದಲು ಅಕ್ಕನ ಶವ ಸಂಸ್ಕಾರ ಮಾಡಿ ಮುಗಿಸಿ ನಗತೈತಿ ದೈವಾನಿ ಅಕ್ಕ, ಅಳತೈತಿ ಹೇಳಕ್ಕ, ಹೇಳ. ನಗತೈತಿ ದೈವಾನಿ ಅಳತೈತಿ ವಿಧಿಯಾಟ ಮಾತನಾಡಕ್ಕ, ಮಾತಾಡಲು ಚಿಕ್ಕಮ್ಮ, ಚಿಕ್ಕಪ್ಪ, ವಿಧಿಯಾಟ ಪಲ್ಲವ ವಿಧಿಯಾಟ ಪಲ್ಲವ ಕುಣಿಸಲು
ಅವ್ವ ಅವ್ವ ಕಣ್ಣು ಬಿಟ್ಟು ನೋಡವ್ವ ಈ ನಿನ್ನ ಮಗ ಪ್ರಶಾಂತ ಬಂದಿದ್ದಾನೆ. ಮಾತನಾಡು ಚಿಕ್ಕಪ್ಪ ಮರಳಿ ಬರುವಲೇನೋ ತಮ್ಮ ಮರಳಿ ಬರುವಲೇನೋ ದುಡ್ಡು ಕೊಟ್ಟರೆ ಬೇಕಾದ ಸಿಗುವುದು ಈ ಜಗದಲ್ಲಿ. ದುಡ್ಡು ಕೊಟ್ಟರೆ ಬೇಕಾದ ಸಿಗುವುದು ಈ ಜಗದಲ್ಲಿ. ಅರಿವೆ ತಾಯಿಯ ಬೆಳಕನ್ನು ಮ್ಯಾಲೆ ಮರಳಿ ಬರುವಲೇನೋ ತಮ್ಮ ಮರಳಿ ಸಿಗುವಲೇನೋ ತಮ್ಮ ಮರಳಿ ಬರುವಲೇನೋ. ಚಿಕ್ಕಮ್ಮ ಮತ್ತು ತಿಂಗಳು ಸೂಸನೆ ನೀ ಮಂಡ್ಯಾಗ ಬೆಳೆಸಲು ಬರುವ ಮುಂದೆ ಜೀವಕ್ಕೆ ಎಷ್ಟೋ ಕಷ್ಟ ಕೊಟ್ಟಿಯೆಲ್ಲೋ. ಮತ್ತು ತಿಂಗಳು ಸಂತಸನೆ ಮಂಡ್ಯಾಗ ಬೆಳೆಸಲು ನೀ ಬರುವ ಮುಂದೆ ಜೀವಕ್ಕೆ ಎಷ್ಟೋ ಕಷ್ಟ ದೇವ್ರ ನನ್ನ ಹಣೆ ಬರ್ದಾಗ ಮದ್ವಿ ಅನ್ನೋದಾರ ಬರ್ದಾನು ನಿಲ್ಲು ಅಂತಾನೆ. ಅಲ್ರಿ 22 ವಯಸ್ಸಕ್ಕೆ ಮದ್ವಿ ಆಗ್ಬೇಕಂತಾರ. ನನಗೆ 25-30 ಆದ್ರೂ ಇನ್ನೂ ಒಂದು ಹೆಣ್ಣು ಕೊಡ್ತೇನೆ ಅಂತ ಯಾರು ಮುಂದೆ ಬರಲ್ರ. ಅದಕ್ಕೆ ಮುನ್ಯಪ್ಪ ಶೆಟ್ಟಿ ಮಗಳು ಸುಂದ್ರಿ ದಿನಾ ರಾತ್ರಿ ನನ್ನ ಕನಸಿನ ಬಂದು ಕಾಡಕತ್ತ ಬಿಟ್ಟ. ಅಕ್ಕಿನ ನೋಡಿ ಸೆಲೆಕ್ಟ್ ಮಾಡಿ ಮದುವೆ ಆಗೋದು ಮಾಡೇನಿ. ಈ ಕಡೆ ಬರಕತ್ತಂಗ ಕಾಂತ ಬರ್ಲಿ ಬರ್ಲಿ. ನಾ ಡೈವರ ನೀ ನನ್ನ ಲವ್ವರ ಆಗ್ಯಾಳ. ಅಲ್ರಿ ಹಗಲೆಲ್ಲ ಗಾಡಿ ಹೊಡೆದ ಮನೆಗೆ ಬಂದ್ರೆ ನಮಗೆ ಆಸ್ತ್ರ ಬ್ಯಾಸ್ತ್ರ ಕೇಳಕ್ಕೆ ನಮಗೆ ಯಾರು ದಿಕ್ಕತ್ರನ ಇಲ್ಲ. ನಮ್ಮ ಅಪ್ಪ ನೋಡಿದ್ರೆ ನನಗೆ ಮದುವೆನೂ ಮಾಡೋಲ್ಲ. ಆ ಶೆಟ್ಟಿ ಮಗಳ ಮೊನ್ನೆ ನನ್ನ ಚೀಟಿನ ಚಾರ್ಜ್ ಕೊಲ್ಲ ಹಂಗೆ ಹೋಗ್ಯಾಳ. ಅದ ನೆವ ಮಾಡ್ಕೊಂಡು ಅಕ್ಕಿ ಜೋಡಿ ಸಲಿಗೆ ಬೆಳೆಸಿರ ಈ ತಂಡ್ಯಾಗ ಒಂದು 6 ತಿಂಗಳು ಆಸರ ಹಾಕ್ಕಾಳ. ಅಲ್ಲೆಲ್ಲೆಲ್ಲೆ ನನ್ನ ಕನಸಿನ ರಾಣಿ ಇಲ್ಲೇ ಬಂದು ನಿಂತತ್ತಲ್ಲ. ಮನಗಂಡ ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡ ಹಿಂದೆ ನೋಡಾಕ ಈ ನಮೂನಿ ಅದಾಳ. ಇನ್ನು ಮುಂದೆ ಹೆಂಗಿರಬೇಕು ಅಂತಾನೆ ಆಗಿದ್ದಾಗಲಿ ಹೋಗಿ ತೆಕ್ಕಿ ಬಡ್ಕೊಂಡ ಬಿಡ್ತಾನೆ. ಹೊಯ್ಕೊಂಡ ಮಂದಿ ಕೂಡಿಸಿ ನಮಗಿಬ್ಬರಿಗೂ ಲಗ್ನಾರ ಮಾಡ್ತಾರ. ನಮ್ಮ ಹುಡುಗಿ ಬಂದು ನನ್ನ ಚೆಕ್ ಬಡ್ಕೋತಲ್ಲಪ್ಪ. ಏನು ಮೆತ್ತಗದಾಯ್ತು ಕೈ. ಲೇ 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 ಮಂಗ್ಯಾರ ಮಗಳ ಕಲ್ಲರ ಕಾಣ್ತಾವ ಇಲ್ಲೇ ನೀನು. ಗನ್ಸೂರು ಯಾರು ಹೆಂಗಸೂರು ಯಾರು ಅನ್ನೋದು ಗೊತ್ತಾರಕತ್ತಿಲ್ಲ ನಿನಗ. ಅಲ್ಲೇ ಹಂಗ ಬಂದು ತೆಗಿಬಾರ್ದು ನನ್ನಲ್ಲಿ. ಅಲ್ಲಲ್ಲಿ ನಾ ಬಂದು ತೆಕ್ಕಿ ಬಡುತ್ಲಿ ಹಾಕಿ ಗಸ 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 ತಿಕ್ಕಾಕತ್ತಿಯಲ್ಲ. ಏನು ಹಗಲಿಗಿಗಲ್ ಕನಸು ಕಾಣಕತ್ತೇನ? ಲೇ 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 ಯಾರಿನ ಏಕೋದ್ರಿಂದ ಮಾತಾಡ್ಲಿ. ನಾ ಯಾರು ಅನ್ನೋದಾರ ಗೊತ್ತಿಲ್ಲ ನನಗ. ಸುತ್ತಿ ಅವಳು ಹಳ್ಳಿಗೆ ಕರೆಂಟ್ ಸಪ್ಲೈ ಮಾಡು ಲೇ ಲೈಮನ್ನ. ಲಮಾನಿ ಸಾಹೇಬ್ರ? ಲೇ 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 ಕತೆ ಲಮಾನಿ ಅಲ್ಲೇ ಲೈಮನ್ ಸಾಹೇಬ್ರ ಅಂತ ಕರೆ ಅಂದಂಗ ನಿನ್ನ ಹೆಸರು ಲೇ ತಮ್ಮ. ನನ್ನ ಹೆಸರ
ಆಟೋ ಡ್ರೈವರ್ ಚಂದ್ರು ಅಂತ ನನ್ನ ಹೆಸರ. ಹೌದು, ಇಲ್ಲಿ ಯಾಕೆ ಬಂದಿದ್ದಿ? ಮಠ ಮಧ್ಯಾಹ್ನದಾಗ ಇಲ್ಲಿ ಯಾಕೆ ಬಂದಿದ್ರಿ? ಏನಂತ ಹೇಳಿ ಬಿಡೋ ಚಂದ್ರು, ಈ ಊರಾಗ ಮುನ್ಯಾಪ್ ಶೆಟ್ಟಿ ಮಗಳ ಸುಂದರಿ ಅಂತದ ಡ್ರೈವರ್ ಲೈಮನ್ ಮಾವ ಇಲ್ಲೇ ಬಂದು ಬಂದು ಬೆಟ್ಟಕ್ಕಿನ ಅಂತೇಳಿ ನಿಂದಿರ್ಸಿ ಹೋಗ್ಯಾಳ. ಅವ್ನು ನೋಡ ಇನ್ನೊಬ್ಬರೊಳಗೆ ದಾರಿ ಕಾದ ಸಾಕಾಗೈತಿ. ಅಲ್ಲ, ಆ ಸುಂದ್ರಿ ಇವ್ನ ಏನಾರ ಪ್ರೀತಿ ಗೀತಿ ಮಾಡ್ಯಾಳ ಅಂತಾನೆ. ಅಲ್ರಿ ಸಾಹೇಬ್ರ, ಆ ಸುಂದರದಲ್ಲ ನಿಮ್ಮ ತಂಗಿ ಆಗ್ಬೇಕನ್ರಿ? ಮಂಗ್ಯಾನ ಮಗನ ಸುಂದರಿ ನಾನು ಪ್ರೀತಿ ಲವ್ ಮಾಡಕತ್ತಲ್ಲಿ ಲವ್. ಅದೇ ಹಂಗ್ರಿ ಸಾಹೇಬ್ರ, ಆ ಸುಂದರಿ ನಿನಕಿನ ಮೊದಲ ನಾನು ಲವ್ ಮಾಡಾಕತ್ತಾಳ. ಚಂದ್ರ ಸುಮ್ಮ ಅಕ್ಕಿ ಸಂಬಂಧ ನಾನು ಯಾಕೆ ಜಗಳ ಮಾಡೋದು? ಅಲ್ಲಿ ನೋಡೋದು ಬರತ್ತ ಅಕ್ಕಿನ ಕೇಳ್ಬಿಡ್ನು ಯಾರನ್ನ ಲವ್ ಮಾಡ್ತಿ ಯಾರನ್ನ ಪ್ರೀತಿ ಮಾಡ್ತಿ ಅಂತೇಳಿ. ಗಡ್ಬಡ್ಸಿ ನನ್ನ ನೀರಿಗೆ ಹೊಂಟ್ರ ಗಡ್ಬಡ್ಸಿ ನಾನು ನೀರಿಗೆ ಹೊಂಟ್ರ ನೋಡ್ತಾನು ನಾಟಕ ಮಾವ ನನ್ನ ನೋಡ್ತಾನು ನಾಟಕ ಮಾವ ನೋಡ್ತಾನು ನಾಟಕ ಮಾವ ನನ್ನ ನೋಡ್ತಾನು ನಾಟಕ ಮಾವ ತಮ್ಮವ ಜೈಲ ಉಸಿರ ಜೈಲ ತಮ್ಮವ ಜೈಲ ಉಸಿರ ಜೈಲ ಬದುಕೈ ರಿಕ್ಷಾವಲ್ಲ ಒಟ್ಟು ಮದಿ ಬದುಕೈ ರಿಕ್ಷಾವಲ್ಲ ಬದುಕೈ ರಿಕ್ಷಾವಲ್ಲ ಒಟ್ಟು ಮದಿ ಬದುಕೈ ರಿಕ್ಷಾ ಅಲ್ರಿ ನಾನು ಜೀವನದಾಗ ಐತಲ್ಲ ಮದುವೆರ ಹಾಕಿನ ಇಲ್ಲ ಅಂತೀನಿ. ಅಲ್ರಿ ನನಗೆ ಗೆಳತಿಯರು ಅದರಲ್ಲ ಮದುವೆ ಆಗಿ ಎರಡೆರಡು ಮಕ್ಕಳು ನಡ್ದಾರ್ರಿ, ನನಗಿನ್ನ ಮದುವೆ ಆಗಿಲ್ಲ. ಹೆಂಗೋ ಇವರಿಬ್ರು ನಾನು ಪ್ರೀತಿ ಮಾಡಕತ್ತಾರ. ಇವ್ರನ್ನ ಹೆಂಗಾರ ಇಬ್ರು ನಾನು ಪ್ರೀತಿ ಮಾಡಿ ನನಗೆ ಯಾರು ಮನಸ್ಸಿಗೆ ಬರ್ತಾರ ಅವ್ರ ಮದುವೆ ಆದ್ರ ಆತ ನಾನು. ಓಹೋ ನಿಲ್ರಿ ಮೇಡಮರ, ಇಲ್ಲಿ ನಿಮ್ಮ ಸಂಬಂಧ ಯಾರು ಗಂಡ ಕುದುರೆ ಕಾಣಕತ್ತಾವ. ಅಲ್ಲ ಹುಡುಗಿ, ನೀನ ಯಾರನ್ನ ಪ್ರೀತಿ ಅಲ್ಲ ಹುಡುಗಿ, ಆ ಡ್ರೈವರ್ ಚಂದ್ರನ್ ಗೊತ್ತಾಗಬೇಕ. ಆ ಡ್ರೈವರ್ ಚಂದ್ರನ್ ಲವ್ ಮಾಡ್ತಾನೆ ಅನ್ನೋದಿಂತಲ್ಲ ಯಾಕ? ಏ ಸುಂದರಿ, ಏನ ನೀ ಯಾರನ್ನ ಪ್ರೀತಿ ಮಾಡ್ತಿ ಅನ್ನೋದು ನನಗೆ ಫಸ್ಟ್ವಾಗಿ ಗೊತ್ತಾಗಬೇಕ. ಯವ್ವ ನಾ ಇವ್ರಿಬ್ಬರನ್ನ ಪ್ರೀತಿ ಮಾಡೋದು ಇವ್ರಿಬ್ರಿಗೆ ಗೊತ್ತಾಗೈತೆ. ಇವ್ರು ಹೆಂಗಾರ ಮೆತ್ತಗ ಮಣ್ಣು ಮಾಡಿ ಕಳಿಸ್ಬೇಕು. ದೋಸ್ತ ನನಗೆ ಯಾರು ಮನಸ್ಸಿಗೆ ಬರುವಂಗ ಮಾಡ್ತಾರೆ ಅವ್ರನ್ನ ನಾನು ಮದುವೆಕ್ಕಿನಿ. ಮಾಡೋದು ನನ್ನ ಪ್ರೀತಿನ ಹಂಗಂದೆ ಹುಡುಗಿ. ನೋಡು ಹುಡುಗಿ, ಎರಡು ಕೈ ತೋಳ ಮ್ಯಾಗ ಕೆಬಿಸಿ ಎದಿ ಮ್ಯಾಗಿನ ಶೆಲ್ಟಿನ ಬುಡ್ಡಿ ಬಿಚ್ಚಿ ಲುಂಗಿ ಗಂಟಾಕಿ ಮಾಡಾಕತ್ನಿ ಅಂದ್ರ ನೀ ಸಾಕ್ ಅಂತ ಒದ್ದಾಡಬೇದ್ರು ಬಿಡುದಿಲ್ಲ. ಆ ನಮನಿ ಮಾಡ್ತಾನೆ. ಏ ಸಾಕಂದ್ರ ಬಿಡುದಿಲ್ಲ. ಏನು ಹಂಗಂದ್ರೆ ಏನ? ಅದಲ್ಲೇ ಹುಡುಗಿ, ಪ್ರೀತಿ ಅಂತ ಹೇಳಿನಿ. ನೀ ಯಾಕಷ್ಟು ಗಾಬಾಗಿ ಗಜಮ ಮಾಡ್ತಾನಂತ ಮಾಡ್ಯಾನ? ಅದಕ್ಕೆ ಬರೋಲೆಪ್ಪ ಸಣ್ಣ ಹುಡುಗದಿ, ನನ್ಗೇನು ಗೊತ್ತಾಗಲ್ಲಿನ. ಅಂದ್ರ ಕೈ ಮ್ಯಾಕ ತೋಳಿರಿಸಿ ಹಂಗಂದ್ರ ಏನು? ಹಂಗಲ್ಲ ಹುಡುಗಿ, ನಾನು ನೀನು ಕೈ ಹಿಡ್ಕೊಂಡು ಮಾತಾಡುವಾಗ ತೋಳು ಅಡ್ಡ ಆಗಬಾರ್ದಲ್ಲ, ಅದಕ್ಕೆ ತೋಳು ಕೈ ಮ್ಯಾಕ್ ಎಬ್ಸುದು ಅಂತೇಳಿನಿ. ಮತ್ತ ಮೈಮ್ಯಾಗನ ಅರ್ಬಿ ಬುಟ್ಟಿ ಬಿಚ್ಚದಂದ್ರ ಆದ ಹುಡುಗಿ, ನಾನು ನೀನು ಹೋಗಿ ಕತ್ತಲು ಕೋಲ್ಯಾಗ ಕುಂತು ಮಾತಾಡುವಾಗ ಸೆಕೆ ಆಗಬಾರ್ದಲ್ಲ, ಅದಕ್ಕೆ ಶೆಲ್ಟಿನ ಬುಡ್ಡಿ ಬಿಚ್ಚುದು ಅಂತೇಳಿನಿ. ಮತ್ತ ಲುಂಗಿ ಕಟ್ಟು ಬಿಚ್ಚುದಂದ್ರ ಆದ ಹುಡುಗಿ, ನಾನು ನೀನು ಕೈ ಹಿಡ್ಕೊಂಡು ಕಬ್ಬನ್ಯಾಗ ಓಡಿ ಹೋಗುವಾಗ ತೊಡಕಾಯಿ ಬೀಳಬಾರ್ದಲ್ಲ, ಅದಕ್ಕೆ ಹೇಳಿನಿ ಲುಂಗಿ ಗಂಟು ಹಾಕೋದು ಅಂತೇಳಿ. ಹಂಗಂದೆ ಈಗ ಬದುಕು ಉಳಿದಿ ಮಗನ ನಿಲ್ಕಂದ್ ನನ್ನ ಕೈಯಾಗ ಕಲಸ ಹಾಕಿದ್ದಿ. ಏ ಸುಂದರಿ, ಏ ಸುಂದರಿ, ಏನ ನಿನ್ನ ದಾರಿ ಕಾ ನಮಗೂ ಬ್ಯಾಸರಿಗತಿ. ಒಂದು ಹೊಡಿ ಮಾವುಗಳು ಕೈ ಹಿಡಿದು ಡ್ಯಾನ್ಸ. ಹಂಗಾರ ತಡ ಯಾಕ ಶುರು ಮಾಡ. ನಾ ಡ್ರೈವರ.
ನಡುವರ ಆಗೆಳ ದೂರ ಆಗೆಳ ದೂರ ಅಲ್ರಿ ನನ್ನ ಹುಡುಗಿ ನಮ್ಮ ಹುಡುಗಿ ಎಲ್ಲಿ ಹೋಗ್ಯಾಳ ಅಂತಾನೆ ಏನು ಬರ್ಮಗೊಂಡು ಅಂಗಡಿಗೆ ಹೋಗ್ಯಾಳು ಏನಾರ ಇಲ್ಲಿ ಓಣಿ ಹಿಡ್ದಾಗ ಹೋಗಿ ಜಂದಾಪಲಾರ್ದಾಗ ಹೋಗಿ ಆ ಜಮನ್ ಕಟ್ಟಿ ಭಾಳ ಸುಮಾರು ಸುಳ್ಮ್ಯಾಗದಾನವ ಎಲ್ಲಿ ಪಲಾರ್ದಾಗ ಹೋಗ್ಯಾಳು ಮೊದಲ ಕಬ್ಬು ಕಡ್ದ ಚರ್ಮನ್ರು ಎರಡು ಗಾಡಿ ಮಾಡ್ಯಾರ ಅವರು ಎಲ್ಲಿ ಕಬ್ಬು ಕಡ್ದ ಉಗಾಡಾಗ್ಯಾನ ಸುಳಿ ಮಗ ಅವು ಎಲ್ಲಿ ಅವನ ಮನೆಗೆ ಹೋಗ್ಯಾಳು ಅಲ್ರಿ ನಾವು ಒಂದು ಹೆಣ್ಣು ಹಡದ ಓನು ಹುಡುಕೋದಾಗೈತಿ ನನ್ನ ಬಾಳೆ ಅಂತಾನೆ ಮ್ಯಾಗಿನ ಮನೆ ನಮ್ಮ ಚಿರುಗುಡಿ ಮಾವ ಕೆಳಗಿನ ಮನೆ ನಮ್ಮ ಕಾಣ್ಸಾಬ್ ಅದಲ್ಲ ಮಸ್ತಾರ ಕಾಣ್ಸಾಬ್ ಮಾವನಂತೆ ಹೋಗ್ಯಾಳು ಅವ್ರು 1 ಡಜನ್ ಹಡ್ದಾರಂತ ಅವ್ರಿಬ್ರು ಕೂಡಿ ಒಂದೊಂದು ಡಜನ್ ಹೆಣ್ಣು ಹಡ್ದಾರ ಅವ್ರು ಹೆಂಗೆ ಮಾಡ್ತಿರ್ಬೇಕ ಅಂತ ನಾವು ಒಂದು ಹೆಣ್ಣು ಹಡ್ದು ಓನು ಹುಡ್ಕೋದಾಗೈತೆ ನಾನು ಬಾಳೆ ಅಂತಾನೆ ಇಲ್ಲಿ ಬಿಡ್ರಿ ಅಪ್ಪ ನಮ್ಮ ಭಾರತಕ್ಕೆ ಮೊಬೈಲ್ ಬಂದ ನಮ್ಮ ಸಮಾಜ ಕ್ಯಾಟ್ ಹೋಗೈತೆ ನೋಡ್ರಿಪ್ಪ ಅಂತಾನೆ ಅಲ್ರಿಪ್ಪ ಬೆಳತನಕ ಫೋನ್ಯಾಗ ಚಿನ್ಕುದ ಆಗೈತಿ ನಾನು ಬಾಳೆ ಅಂತಾನೆ ಅಲ್ರಿ ತೋ ಇವ್ರವ್ರ ಹಡ ಮಾನ ಮರ್ಯಾದೆ ಬಿಟ್ಟಾರಿ ಅಪ್ಪ ಏನು ಕೆಟ್ಟ ಕಾಲ ಬಂತು ನೋಡ್ರಿ ಅಂತಾನೆ ಹಿಂದಿನ ಕಾಲದಾಗ ಒಬ್ಬ ಗಂಡು ಮಗ 2 ಹೆಂಡ್ರು ಇರ್ತಿದ್ರಂತ ಈಗಿನ ಕಾಲದಾಗ ಒಂದು ಹುಡುಗಿಗೆ 2 ಹುಡುಗರು ಗಂಡು ಬಿದ್ದಾವಂತ 2 ಇಲ್ಲಿ ಅದಲ್ಲ ಇವ ಕುಡ್ಗೆನೆ ಇವ ಯಾವ ಇಲ್ಲಿ ಎಲ್ಲಿ ಕಬ್ಬು ಕಡ್ಯಾಕ ಹೋಗೋಳ್ರಿ ಅಪ್ಪ ಇವ ರಾಮದ್ರು ಇಟ್ಟಂಗೆ ಮಾಡಕ್ಕೆ ಅಂತ ನಿಗುಳು ಕಬ್ಬು ಕಡ ನುಗ್ಗಿಲ್ಲ ಅಂತ ಹೇಳಿ ಅಲ್ರಿ ಯವ್ವ ಹರಿತು ನನ್ನ ಮಗಳು ಮುಗ್ದಾನ ಹರಿತಂತಾನೆ
ತಗೋತೀನಿ ಇಲ್ಲಪ್ಪ. ಅಲ್ವಾ ನನ್ನ ಮಗಳ ತಡಿ ಪಪ್ಪ, ನೀ ಮಾಡ್ಬೇಡ ಚಿಂತಿ, ನಾ ಮಾಡಂಗಿಲ್ಲ ಕೆಂತಿ. ಅಲ್ವಾ ಯವ್ವ ಮಗಳ ವಯಸ್ಸು ಬಂದಿ. ನಮ್ಮೂರ ಭಾಳ ಮಂಗ್ಯಾದ ಹುಡುಗರ. ಎಲ್ಲಾರ ನೀ ಅಡ್ಡಾಡಕ್ ಹೋದ ಅಂದ್ರ ಗಜ್ಮಾನ ಮಾಡ್ತಾರ ಇಲ್ಲಿ ಹುಡುಗರು. ಮಕ್ಕೊಂಡೈತೆ ಅವರೆಲ್ಲ ಗಜಮ ಮಾಡಂದು ನಿನ್ನ ನೋಡ. ಏ ರೀ ಯಜಮಾನ್ರ, ನೀವು ಈ ಸದ್ದ ಹೂವ ಅಂದ್ರ ನಿನ್ನ ಮಗಳ ಅಕ್ಕಳ ನನ್ನ ಹೆಂಡತಿ ಏನಂದಿ ಸುಂದ್ರಿ? ನೋಡ್ರಿ ಶೆಟ್ರ, ಸಿಟ್ಟು ಆಗ್ಬೇಡ್ರಿ ಭಾಳ. ನಿನ್ನ ಮಗಳ ನನ್ನ ಮದುವೆ ಮಾಡಕ್ಕೆ ಒಪ್ಕೊಂಡಾಳ. ನಮಗಿಬ್ಬರಿಗೂ ಮದುವೆ ಮಾಡ್ಸಿರಿ ಅಂದ್ರೆ 9 ತಿಂಗಳದಾಗ ಹೊಳಿದಾರಿ ಹೊಲ್ದಾಗ ಹಾಡಕ್ಕೆ ಹೋಗಿದ್ರಿ ಅಂತೇಗ ಜೋಗಳ. ಲೇ ತಮ್ಮ, ಈಗ ಒಬ್ಬಾಕಿನ ಮಗಳು ಕೊಟ್ಟು ಸಾಕಾಗಿಲ್ಲ. ಇನ್ನು ಈ ಊರು ಬಿಟ್ಟು ಎಲ್ಲಿ ಇನ್ನು ದೊಡ್ಡ ಮಾಂಗಡಿ ಹೋಗಿ ಇನ್ನ ರಂಕಲ್ ಕಪ್ ಹೋಗಿನ ಅಂತಾನೆ. ಯಪ್ಪವ್ ನಿನ್ನ ಅವನ ಏನು ನಿನ್ನವಣೆ ಯಾಕ ಹಿಂಗ್ಯಾಕ್ ಮಾಡಕತ್ತೀನಿ ನೀನ? ನಾ ಏನ್ ಮಾಡಕತ್ತೀನಿ? ಸುಮ್ಮನೆ ನಿಂತೀನಲ್ಲಿ ನಂಗೆ ಮಂಗೆ ಕಡ್ದಾರಂಗೆ ಮಾಡಕತ್ತೀನಿ ನಾನು. ಮತ್ ನಿನಗೆಲ್ಲ ಅದಾವ ಗಜ್ಮ, ನನಗ ಹೆಂಗ? ನನಗಾಗಿಲ್ಲಪ್ಪ, ನಿನಗಾಗ್ಯಾವನ? ನಿನ್ನ ಮುಗ್ದೈತ್ ಬಿಡು, ಎಲ್ಲ ಮುಗ್ದಿಂದ ಬಂದಿ ನೀನು. ಮತ್ತೆ ಇನ್ನ ಬೇಕನ್ಸುತ್ತೆ ನನಗೆ ತಂಡ್ಯಾಗ. ಇನ್ನ ಬೇಕಾಗೈತಿ, ಇನ್ನ ಮುಗ್ದಿಲ್ಲ, ಇನ್ನ ಬೇಕಾಗೈತಿ ನನಗೂ ಅನ್ನೋದು ನನಗೆ ಗೊತ್ತೈತಿ. ಯಪ್ಪ ನೀನೊಂದು ದಾರಿ ಕಾಯಕ್ ಹೋಗ್ಬಿಡ, ಮೊದ್ಲು ಮನೆಗೆ ಹೋಗೋಣ, ಹಿಂದೆ ಬರ್ತೀನಿ. ನೀನ್ ಅವನ ಬಡ ಬಡ ಹೋಗಿ ಶಾಂತಿ ಮಾಡ್ಕೊಂಬ ಅಂದ್ರ ಈ ಮಂಗ್ಯ ನನ್ನ ಮಕ್ಕಳ ಜೋಡಿ ಎಬ್ಸಿ ಕ್ಯಾಂತಿ ಅಂತಾನೆ. ನಿಮ್ಮ ಅವನ ಬಾಯನ್ನು ಹೋಗೋ ನಿನ್ನದ ಎಲ್ಲಿಗೆ ಎಲ್ಲಿಗೆ? ಮನಿಗೆ ಎಲ್ಲಿಗೆ ಹೋಗ್ಬೇಕಂತ? ನಾ ಬರಲ್ಲ, ನಾ ಸಂತಿ ಮಾಡ್ಕೊಂಡ್ ಬರ್ಬೇಕು. ಇನ್ನ ಸಂತಿನ ಮಾಡ್ಕೊಂಡ್ ಬಂದಿಲ್ಲ. ಬೇಕಾಗಿಲ್ಲ ಆ ಭಗವಂತನ ಮಾರುತಿಕಾರ 6 ಮಜಲ ಬಿಲ್ಡಿಂಗ್ ನಿನ್ನ ಮಗಳ ಮಹಾರಾಜಿ. ಮಾರುತಿಕಾರ ಮಾರುತಿಕಾರ 6 ಮಜಲ ಬಿಲ್ಡಿಂಗ್ ಮಾರುತಿಕಾರ
ಉದುರಿಸ್ಕೊಂಡಿ ನಿಂದ ಮತ್ತೇನ್ ಮಾಡುವ ಚೌಪಟ್ ಇಟ್ಕೋ. ನಿನ್ನ ಸಾಮಾನು ಯಾರ ತಾಕ ಕೊಡಕ್ ಹೋಗ್ಬಾರ್ದು, ನಿನ್ ತಾಕ ನಿಂದ ಇಟ್ಕೋಬೇಕು. ಹಂಗೆಲ್ಲ ಕೊಡಕ್ ಹೋಗ್ಬಾರ್ದು. ನೋಡಿ ನಿನ್ನ ಯಪ್ಪ ಮಗಳಗಾರ ಮರ್ಯಾದೆ ಕೊಡೋ ಒಂದಿಟ್ಟು. ಹೋಗೋಣ ಮನೆಗೆ ಹೋಗೋಣ ಅಂದೆ. ಹೋಗೋಣವಾ ಮನೆಗೆ ಹೋಗೋಣ. ಇಲ್ಲಿ ಬಿಟ್ರೆ ಕೂಟು ಗಣಿ ಆಯವ ನಮ್ಮ ಅಯ್ಯಪ್ಪಲನ ಬಿಡುದಿಲ್ಲ. ನಿನ್ನ ಹೋಗ್ತಾರೆ ನೋಡ. ನಿನ್ನ ಮನಿ ದಾರಿ ಇತ್ತಾಗೈತೆ ಅಲ್ಲಿಗೆ ಹೇಳ್ಕೊಂಡ್ ಹೊಂಟಿಯಲ್ಲ. ಎಲ್ಲಿ ನಮ್ಮ ಮನೆ ಇತ್ತಾಗೈತವಾ. ಇಲ್ಲಿ ಮಸೂತಿ ಕಡೆ ಐತಿ. ಅಲ್ಲ ಮಗನ ಸಟ್ಟಿ ಕಡಿಗೂ ನಿನ್ನ ಮಗಳು ಕರ್ಕೊಂಡು ಹೋದಲ್ಲ ಆ ಚಂದ್ರ ನಡಿಪ ನಮ್ದೇನೈತಿ ಬದ್ನಿಕಾಯಿ ಮಗಳು ಕರ್ಕೊಂಡು ಹೋದವ. ಸೂರ್ಯ ಆ ಶೆಟ್ಟಿ ತನ್ನ ಮಗಳನ್ನ ಕರ್ಕೊಂಡು ಹೋಗೇ ಬಿಟ್ಟ. ಇನ್ನೇಮಿ ಸಿಕ್ಕಾಗ ಬರಾಬರಿ ಮಾಡೋಣ ನಡಿ. ಪ್ರೀತಿಯ ಪರಿವಾರ ಅರಿವತ್ತು ಗೆಳೆಯ ಮನಸ್ಸಿಗೆ ತಳಮಳ ಪ್ರೀತಿಯ ಪರಿವಾರ ಅರಿವತ್ತು ಗೆಳೆಯ ಮನಸ್ಸಿಗೆ ತಳಮಳ ಮರಿವತ್ತು ಗೆಳೆಯ ಮರಿಯಂದ ರಂಗ ಮರಿಯಲ್ಲಿ ಗೆಳೆಯ ಮರಿಯಲ್ಲಂಗ ಗೆಳೆಯ ಮರಿಯಲ್ಲಂಗ ಗೆಳೆಯ ಬದುಕಲ ರಂಗ ಬದುಕಲಿ ಗೆಳೆಯ ಬದುಕಲಂಗ ಗೆಳೆಯ ಬದುಕಲಂಗ ಗೆಳೆಯ. ಪ್ರೀತಿಯಿಂದ ಬಂದವರ ಪಾಲಿಗೆ ಇವನು ಪ್ರೇಮರಾಜ. ನನ್ನ ವಲಸೆ ನಡೆಯುವ ನಾರಿಯರಿಗೆ ಇವನು ಕಾಮರಾಜ. ಪೂರ್ಣನೆಂದು ಪುಡುದಾಡುವ ಚಂಡ ನನ್ನ ಮಕ್ಕಳಿಗೆ ಇವನು ಯಮರಾಯನ ರೂಪದಲ್ಲಿ ಬರುವ ಖಳನಾಯಕನ ರೂಪದಲ್ಲಿ ಬರುವ ಯಮರಾಯ. ಸ್ವರ್ಗ ಅದಕ್ಕೆ ಬಲ್ಲವರು ಹೇಳಿದ್ದಾರೆ, ಇಲ್ಲೇ ಸ್ವರ್ಗ ಇಲ್ಲೇ ನರಕ ಎಂದು. ಎಂತೆಂತ ಚಂದುಳ ಚೆಲುವೆರು ತುಂಬಿದ್ದಾರೆ ಈ ಬೆಂಗಳೂರಿನಲ್ಲಿ. ಒಂದೇ ಒಂದು ರಾತ್ರಿ ಇವರ ದೇಹವನ್ನು ಸುಖವನ್ನು ಸವಿದರೆ ಆವಾಗ ತೃಪ್ತಿಯಾಗುತ್ತದೆ ಈ ಗಜೇಂದ್ರನ ಮನಸ್ಸಿಗೆ. ಏ ಮಿಸ್ಟರ್,
ದಾರಿಯಲ್ಲಿ ಈ ರೀತಿ ಅಡ್ಡವಾಗಿ ನಿಂತ್ಕೊಂಡ್ರೆ ಓಡಾಡೋರಿಗೆ ತೊಂದರೆ ಆಗುವುದಿಲ್ವೇನು? ಸ್ವಲ್ಪ ಸೈಡ್ ಸರಿದು ನಿಲ್ಲಿ. ಜನರು ನಾನು ಬಯಸಿದಂತೆ ಈ ಬಣ್ಣದ ಹಕ್ಕಿ ನನ್ನ ಬಳಿನೇ ಬಂದಿತು. ಬರಲಿ ಬರಲಿ. ಹಲೋ ಮಿಸ್, ತಮ್ಮ ಹೆಸರು? ಆ? ನನ್ನ ಹೆಸರು ಯಾಕೆ ನಿಮಗೆ ಹೇಳಬೇಕು? ನನ್ನ ಹೆಸರು ತೆಗೆದುಕೊಂಡು ನಿಮಗೇನಾಗಬೇಕಾಗಿದೆ? ಸುಮ್ಮನೆ ನನಗೆ ದಾರಿ ಬಿಡಿ. ದಾರಿ ಬಿಡುತ್ತೇನೆ. ನಾನು ಹೇಳಿದ ಹಾಗೆ ಕೇಳಿದರೆ ನಿನ್ನನ್ನು ಬಿಟ್ಟು ಬಿಡುತ್ತೀನಿ. ನೀನು ಹೇಳಿದಾಗೆ ನಾನು ಯಾಕೋ ಕೇಳಬೇಕು? ನಾನು ದಾರಿ ಬಿಡು, ಮನೆಗೆ ಹೋಗೋದಕ್ಕೆ ಹೊತ್ತಾಗುತ್ತೆ. ಏಯ್ ನಿಲ್ಲು. ಸುಮ್ಮನೆ ನಾನು ಹೇಳಿದ ಹಾಗೆ ಕೇಳಿದರೆ ಬಿಡ್ತೀನಿ, ಇಲ್ಲ ಸರಿ ಆಯ್ತು, ಅದೇನಂತ ಬೇಗ ಹೇಳಿ. ನೋಡು ಹುಡುಗಿ, ಈ ನಿನ್ನ ತಂಡಿ ಹಣ್ಣಿನಂತ ತುಟಿಯಿಂದ ಈ ನನ್ನ ತುಟಿಗೆ ಒಂದು ಪ್ರೇಮದ ಮುತ್ತನ್ನು ಕೊಟ್ಟು ಆ ನಿನ್ನ ಸುಂದರವಾದ ದೇಹವನ್ನು 5 ನಿಮಿಷ ನನಗೆ ಅರ್ಪಿಸಿದರೆ ಬಿಟ್ಟು ಬಿಡ್ತೀನಿ. ಏ ಬಾಯಿ ಮುಚ್ಚೋ ದುರಾತ್ಮ! ನಿನ್ನಂತವನಿಗೆ ಮುತ್ತು ಕೊಟ್ಟು ದೇಹನ ಒಪ್ಪಿಸೋದಕ್ಕೆ ನನ್ನ ನೀನು ಸೂಳೆ ಅಂತ ತಿಳ್ಕೊಂಡಿದ್ದೇನು? ಮಾನವಂತನ ಮಗಳು ನಾನು. ಮಾನವಂತರ ಮಗಳು? ಹೇ ಹುಚ್ಚ ಹುಡುಗಿ, ನಿಮ್ಮಂತ ಮಾನವಂತರ ಮಕ್ಕಳು ಕಾಮ ಎಂಬ ಅಂಗಡಿಯಲ್ಲಿ ಮಾನವನ ಮಾರಿಕೊಂಡು ನನ್ನ ಬಂದಂತ ಮೀಡಿ ಹಾಕಿ ಮೆರೆಯುತ್ತಿದ್ದಾರೆ ಕಣೆ ಈ ನಿನ್ನ ಪ್ರಪಂಚದಲ್ಲಿ. ಆ ಕರೋನಾ ಎಂಬ ಕೆಟ್ಟ ಕಾಲದಲ್ಲಿ ಶಾಲೆ ಮಕ್ಕಳಿಗೆ ಆಸರೆಯಾಗಲೆಂದು ಸರ್ಕಾರದವರು ಆನ್ಲೈನ್ ಕ್ಲಾಸ್ ಯೋಜನೆಯನ್ನು ಜಾರಿಗೆ ತಂದರೆ ಆನ್ಲೈನ್ ಕ್ಲಾಸ್ ಅನ್ನು ಕಲಿಯುವುದನ್ನು ತಂದೆ ತಾಯಿಗೆ ಕಾಡಿಬೇಡಿ ಎನ್ರೋಲ್ ಮೊಬೈಲ್ ಅನ್ನು ಕೊಡಿಸಿಕೊಂಡು ಆನ್ಲೈನ್ ಕ್ಲಾಸ್ ಅನ್ನು ಕಲಿಯುವುದನ್ನು ಬಿಟ್ಟು ವಾಟ್ಸಪ್ ನಲ್ಲಿ ಚಾಟ್ ಮಾಡುವ ಮಂಗ ಹೆಣ್ಣುಗಳ ತುಂಡರ್ಕನೆ ಈ ನಿನ್ನ ಜಗತ್ತಿನಲ್ಲಿ. ಮದುವೆಗಿಂತ ಮುಂಚೆ ತನಗೆ ಬೇಕಾದ ಹುಡುಗನೊಂದಿಗೆ ಗರ್ಭವನ್ನು ಧರಿಸಿ 3 ತಿಂಗಳ ಹೊಟ್ಟೆಯನ್ನು ಬರೆಸಿಕೊಂಡು ಮನೆಯಲ್ಲಿ ಗೊತ್ತಾದ ತಕ್ಷಣ ಗರ್ಭದಲ್ಲಿರುವ ಕೂಸನ್ನು ಗರ್ಭದಲ್ಲೇ ಸಾಯಿಸಿ ಮನೆಯವರ ನೋಡಿದ ಹುಡುಗನೊಂದಿಗೆ ಮದುವೆಯಾಗಿ ತಲೆ ತುಂಬ ಸೆರಗನ್ನ ಹೊತ್ತು ನಾನೇ ಗರತಿ ಗಂಗವಳ್ಳೆಂದು ಕೊಡುವ ಸೂಳಿಯರಷ್ಟೆಲ್ಲ ಕಣೆ ಈ ನಿನ್ನ ಹೆಣ್ಣಿನ ಜಾತಿಯಲ್ಲಿ. ಕಲಾವಿದರಿಗೆ ಆಸರೆಯಾಗಿ ಜನರಿಗೆ ಮನರಂಜನೆಯನ್ನು ನೀಡಲಿ ಎಂದು ಟಿಕ್ಟಾಕ್, ಇನ್ಸ್ಟಾಗ್ರಾಮ್, ಸೋಷಿಯಲ್ ಮೀಡಿಯಾ ಅಂತ ಆ್ಯಪ್ಗಳನ್ನು ಜಾರಿಗೆ ತಂದರೆ ಯಾರು ಇಲ್ಲದ ಜಾಗದಲ್ಲಿ ಹೋಗಿ ಬತ್ತಲೆಯಾಗಿ ವಿಡಿಯೋ ಮಾಡಿ ಅದೇ ಸೋಷಿಯಲ್ ಮೀಡಿಯಾಕ್ಕೆ ಅಪ್ಲೋಡ್ ಮಾಡಿ ಯಾಂಗ ವಯಸ್ಸಿನ ಪಡ್ಡೆ ಹುಡುಗರ ನಿದ್ದೆಗೆಡಿಸುವ ಹೆಣ್ಣುಗಳಿಷ್ಟೆಲ್ಲ ಕಣೆ ಈ ನಿನ್ನ ಹೆಣ್ಣಿನ ಜಾತಿಯಲ್ಲಿ. ತನಗೆ ಬೇಕಾದ ಹುಡುಗನೊಂದಿಗೆ ಹೋದಾಗ ಇವನು ಯಾರು ಎಂದು ಕೇಳಿದರೆ ಇವನು ನನ್ನ ದೊಡ್ಡಪ್ಪನ ಮಗ, ನನ್ನ ಅಣ್ಣ ಎಂದು ಹೇಳಿ ಅದೇ ಅಣ್ಣನಿಗೆ ಅಂಗಾಂಗವನ್ನು ತೋರಿಸಿ ಬರುವ ಮಂಗ ಹೆಣ್ಣುಗಳ ಇಷ್ಟ ಇಲ್ಲ ಕಣೆ ಈ ನಿನ್ನ ಹೆಣ್ಣಿನ ಜಾತಿಯಲ್ಲಿ. ಏ ನೀಚ, ಬಾಯಲ್ಲಿ ನಾಲ್ಗಿದೆ ಎಂಬ ಮಾತ್ರಕ್ಕೆ ಬಾಯಿಗೆ ಬಂದ ಹಾಗೆ ಬಗುತ್ತಾ ಇದೆಯಲ್ಲ. ನೀನೇನು ಮನುಷ್ಯನೋ ಅಥವಾ ನರಕ ತಿನ್ನುವ ನಾಯಿನೋ? ಏ ಒಂಟಿಯನ್ನು ಸಿಕ್ಕದೆ ಅಂತ ಈ ರೀತಿ ಅವಳಿಗೆ ಅಸಹ್ಯವಾಗಿ ಮಾತಾಡ್ತಿಲ್ಲ. ಮನೆಯಲ್ಲಿ ನನ್ನಂತೆ ನಿನಗೆ ಯಾರು ಅಕ್ಕ ತಂಗಿಯರಿಲ್ವೇ? ತಂಗಿ ಏಯ್, ಈ ಗಜೇಂದ್ರನಿಗೆ ಹಿಡಿಸಲಾರದ ಶಬ್ದ ಅಂದರೆ ಅದು ಅಕ್ಕ ತಂಗಿ ಎನ್ನುವ ಶಬ್ದ ಮಾತ್ರ. ನಿನ್ನಂತ ಯೌವನ ತುಂಬಿದ ಹುಡುಗಿಯರಿಗೆ ನಮ್ಮಂತ ಯುವಕರು ಅಕ್ಕ ತಂಗಿ ಎನ್ನುತ್ತಾ ಹೋದರೆ
ಈ ನಿನ್ನ ಸೌಂದರ್ಯಕ್ಕೆ ಎಲ್ಲಿದೆ ಕಣದ ಬೆಳೆ? ಬಾರಲೇ ಬಾ. ಈ ನಿನ್ನ ಸುಂದರವಾದ ದೇಹವನ್ನು ನನಗೆ 5 ನಿಮಿಷ ಅರ್ಪಿಸಿ ನನಗೆ ಸುಖವನ್ನು ಕೊಟ್ಟು ಇವನ ಹಾಗೆ ಬಿಡುವುದಲ್ಲ. ಹೇಗಾದ್ರೂ ಮಾಡಿ ನಾನು ಇವರಿಂದ ಪಾರಾಗಿ ಹೋಗ್ಲೇಬೇಕು. ಸರಿ ಆಯ್ತು, ನಿಮ್ ಇಷ್ಟದಂತೆ ಹಾಡಿ ಕುಡಿತೇನೆ. ಕುಣಿದ ನಂತರ ನನ್ನ ಬಿಡ್ತೀರಾ ತಾನೆ? ಬಿಡುತ್ತೇನೆ, ಬಿಟ್ಟು ಬಿಡುತ್ತೇನೆ. ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ. Love is better than life. Love is better than life. ನೋಡಿ, ನಿಮ್ಮ ಇಷ್ಟದಂತೆ ಹಾಡಿದ್ದೇನೆ. ನಾನಿನ್ನು ಹೋಗುತ್ತೇನೆ. ಓಯ್ ನಿಲ್ಲು, ಹೋಗುವೆಯಾ? ಎಲ್ಲಿಗೆ ಹೋಗ್ತೀಯ? ಈ ನಿನ್ನ ತುಟಿ ಮುತ್ತೆ ಇಷ್ಟೊಂದು ಸಿಹಿಯಾಗಿರಬೇಕಾದರೆ ಇನ್ನು ಆ ನಿನ್ನ ಸುಂದರವಾದ ದೇಹ ಎಷ್ಟೊಂದು ರುಚಿಯಾಗಿರಬಹುದು. ಬಾರಲೇ ಬಾ, ಕೊಟ್ಟು ನಂದಿಸುಬಾಯಿ ಗಜೇಂದ್ರನ ಕಾಮಾಗ್ನಿಯನ್ನು. ದೂರ ಸೂರ್ಯಾಚ ನೀಚ. ಅಮ್ಮ ಚಾಮುಂಡೇಶ್ವರಿ, ಮಹಿಷಾಸುರ ಮರ್ದಿನಿ,
ಶುಂಭರನ ಸಂಹಾರ ಮಾಡಿದಂತೆ ಇಂದು ಯಾವುದಾದ್ರು ರೂಪದಲ್ಲಿ ಬಂದು ನಿನ್ನ ಮಗಳ ಮಾನವನ್ನ ಕಾಪಾಡು ತಾಯಿ, ಕಾಪಾಡು. ಕಾಪಾಡು. ಏ ಹುಚ್ಚ ಹುಡುಗಿ, ಈ ಗಜೇಂದ್ರನನ್ನು ಎದುರು ಹಾಕಿಕೊಂಡು ನಿನ್ನನ್ನು ಕಾಪಾಡುವವರು ಯಾರು ಹುಟ್ಟಿಲ್ಲ ಇನ್ನು ಈ ಧರೆಯ ಮೇಲೆ. ಬಾರಲೇ ಬಾ, ಬಿಚ್ಚಿ ತೋರಿಸುವ ನಿನ್ನ ಬೆಚ್ಚನೆಯಾದ ದೇಹವನ್ನು. ಬೇಡ, ನನಗೇನು ಬೇಡ. ಯಾರಾದ್ರೂ ಕಾಪಾಡು. ಲೇ ದುಷ್ಟ ನನ್ನ ಮಗನೇ, ಕೈ ಬಿಡಲೇ ಈ ಭಾರತದ ನಾರಿಯನ್ನು. ಈ ಗಜೇಂದ್ರನ ಪ್ರೇಮ ಸಲ್ಲಾಪದಲ್ಲಿ ಅಡ್ಡ ಬಂದ ನೀನೇ ಅವನೇ ಅವಿವೇಕಿ. ಛೀ ಅಂದ್ರು ದೇಹದಲ್ಲಿ ರಕ್ತ ಇದ್ದಂತರ ನಿಂತಿರೋ ನೀನಂತೂ ಗಂಚೆ ಅಲ್ಲ. ವೈರಿಗಳು ಮೇಲ್ ಬಿದ್ದಾಗ ಕೈಯಲ್ಲಿ ಆಯುಧ ಇಲ್ಲದೆ ಹೋದ್ರು ರೋಷದಿಂದ ಆವೇಶದಿಂದ ಸಾಯಿಸ್ತಾನಲ್ಲ, ಅವನು ನಿಜವಾದ ಗಂಡಸು. ಏ ಗಜೇಂದ್ರ, ತ್ರೇತಾಯುಗದಲ್ಲಿ, ಈ ಕಲಿಯುಗದಲ್ಲಿ, ದ್ವಾಪರಯುಗದಲ್ಲಿ ಆ ಬ್ರಹ್ಮ ಒಬ್ಬೊಬ್ಬರನ್ನು ಸೃಷ್ಟಿಸಿದ್ದಾನಂತೆ. ಆ ದ್ವಾಪರಯುಗದಲ್ಲಿ ಆ ದ್ರೌಪದಿಯ ಮಾನ ಕಾಪಾಡುವುದಕ್ಕೆ ಆ ಶ್ರೀಕೃಷ್ಣ ಪರಮಾತ್ಮ ಹೇಗೋ ಅದೇ ರೀತಿ ಕಲಿಯುಗದಲ್ಲಿ ನಾರಿಯರ ಮಾನ ಕಾಪಾಡುವುದಕ್ಕೆ ಆ ಬ್ರಹ್ಮ ಸೃಷ್ಟಿಸಿದ ಕಲಿಯುಗದ ಕೃಷ್ಣನು. ಕಲಿಯುಗದ ಕೃಷ್ಣ. ಶ್ರೀಕೃಷ್ಣ ಪರಮಾತ್ಮನ ವೇದಾಂತ ಹೇಳುವ ಮಳ್ಳಕುಂಡಿ. ಆ ನಿನ್ನ ಶ್ರೀಕೃಷ್ಣನೇನು ಸಾಚಾನೆಲ್ಲಿ 16,000 ಹೆಂಡರನ್ನ ಮಾಡಿಕೊಂಡು ಅವರೊಂದಿಗೆ ರಾಸ ಲೀಲೆಯನ್ನು ಆಡಿ ರಸಿಕರ ರಾಜ ಎಂದು ಬಿರುದು ಪಡೆದನಲ್ಲ ಆ ನಿನ್ನ ಶ್ರೀಕೃಷ್ಣ. ಅವನ ಇತಿಹಾಸ ಈ ಗಜೇಂದ್ರನಿಗೆ ಹೊಸದೇನಲ್ಲ. ಏ ಗಜೇಂದ್ರ, ಆ ಕೃಷ್ಣ 16,000 ಹೆಂಡರನ್ನು ಮಾಡಿಕೊಂಡಿದ್ದು ಅವರ ಜೊತೆ ರಾಸಲೀಲೆ ಹಾಡುವುದಕ್ಕಲ್ಲ, ನಿಮ್ಮಂತ ಕಾಮುಕರಿಂದ ಅವರ ಮಾನ ಪ್ರಾಣ ಕಾಪಾಡುವುದಕ್ಕಾಗಿ. ಲೇ, ಆ ಕೃಷ್ಣನ ಬಗ್ಗೆ ಅಸಹ್ಯವಾಗಿ ಮಾತನಾಡಿದರೆ ಅವರ ಶಾಪದಿಂದ ಪಾಪ ಹತ್ತಿ ತಿನ್ನುವ ಅನ್ನದಲ್ಲಿ ಹುಳ ಬಿದ್ದು ಕೂಳು ಕಾಣದೆ ನಾಯಿಯಂತೆ ಸತ್ತು ಹೋಗುತ್ತೀಯಾ? ಪಾಪಿಷ್ಟನಾಗಿ ಲೇ, ಪಾಪ ಪುಣ್ಯದ ಪುಸ್ತಕ ಓದುವ ಹುಚ್ಚ. ತಂದೆ ಮಗಳೊಂದಿಗೆ ಸಂಭೋಗ ಮಾಡಿದರೂ ಬರಲಾರದ ಪಾಪ, ಅಣ್ಣ ತಂಗಿಯೊಡನೆ ಸಂಭೋಗ ಮಾಡಿದರೂ ತಟ್ಟಲಾರದ ಪಾಪ, ತಿನ್ನುವ ಅನ್ನವನ್ನು ಕಾಲಿಂದ ಜಾಡಿಸಿ ಒದ್ದರು ಬರಲಾರದ ಪಾಪ. ಇನ್ನು ನಾನು ಆ ನಿನ್ನ ಶ್ರೀಕೃಷ್ಣನ ಬಗ್ಗೆ ಮಾತಾಡಿದರೆ ಪಾಪ ತಟ್ಟುವುದೇನಲೇ? ಲೇ ಗಜೇಂದ್ರ, ಬಾಯ್ ಬಿಟ್ಟರೆ ಹೊಲಸ ಮಾತಾಡುವ ನಿನ್ನ ನಾಲ್ಗೆಯನ್ನು ಕತ್ತರಿಸಿ ಹಾಕಿ ಈ ಸಮಾಜಕ್ಕೆ ಕೇಡ ಬಗೆಯುವ ನಿನ್ನ ದರಿದ್ರ ದೇಹವನ್ನು ಸುಟ್ಟು ಹಾಕಿ ಈ ನಾರಿಯನ್ನು ನಾನು ಕಾಪಾಡದಿದ್ರ ನನ್ನ ಹೆಸರು ನಿಮ್ಮಂತ ಬಂಡ ಶ್ರೀಮಂತರಿಗೆ ಗಂಡ, ವೈರಿಗಳಿಗೆ ಮೇಡ, ಉಗ್ರ ನರಸಿಂಹನ ಅಲ್ಲ. ಉಗ್ರ ನರಸಿಂಹ. ಲೇ ನರಸಿಂಹ, ಇವತ್ತು ನೀನು ಬಂದು ಇವಳನ್ನು ಕಾಪಾಡಿರಬಹುದು.
ಮುಂದೆ ಒಂದು ದಿನ ಒಂದು ಕ್ಷಣ ಇವಳ ಶೀಲವನ್ನು ಹರಿದು 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 ತಿನ್ನುವ ರಣಹದ್ದು ನಾನು ಆಗಲಿಲ್ಲ. ನನ್ನ ಹೆಸರು ಸುರ ಸುಂದರಿಯರ ಶೀಲ ಶೈವ ಸರ್ದಾರ, ಗಂಡು ಎದೆಯ ಗಜೇಂದ್ರನೇ ಅಲ್ಲ. ಏ ಗಜೇಂದ್ರ, ಬರುತ್ತೇನೆ. ಏ ಗಜೇಂದ್ರ, ನಾರ್ಯರ ಶೀಲ ಹರಿದು ತಿನ್ನುವ ಹದ್ದು ನೀನಾದರೆ ಆ ಹದ್ದಿನ ಮೇಲೆ ಸವಾರಿ ಮಾಡುವ ಸರ್ದಾರಲೇ ಈ ನರಸಿಂಹ. ಹಾ ನೋಡಿ, ನೀವಿನ್ನು ಹೋಗಬಹುದು. ನಿಂತ್ಕೊಳ್ಳಿ. ನೀವ್ಯಾರಂತ ನನಗಂತೂ ಗೊತ್ತಿಲ್ಲ, ಆದರೆ ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣವನ್ನು ಕಾಪಾಡಿದ್ರಿ. ನಿಮಗೆ ತುಂಬಾ ಥ್ಯಾಂಕ್ಸ್. ಆದರೆ ದೇಶಭಕ್ತಿಗೋಸ್ಕರ ಮಾತನಾಡಿದ ಒಂದೊಂದು ನುಡಿಯನ್ನು ಕೇಳಿ ನಾನು ನಿಮ್ಮ ಮೇಲೆ ಮನಸ್ಸಾಗಿದೆ. ಐ ಲವ್ ಯು ನರಸಿಂಹ, ಐ ಲವ್ ಯು. ಏ ಹುಡುಗಿ, ಈ ಪ್ರೀತಿ ಪ್ರೇಮದ ಬಲಿಯನ್ನು ಈ ನರಸಿಂಹನ ಮೇಲೆ ಎಸೆಯಲು ಬರಬೇಡ. ಈ ಪ್ರೀತಿ ಎನ್ನುವುದು ಒಂದು ವಿಷಯದ ಹಾವಿದ್ದಂತೆ. ಆ ಹಾವಿನ ಬಾಯಲ್ಲಿ ಸಿಕ್ಕ ನೆರಳಾಡುವ ಮೂರ್ಖ ನಾನಲ್ಲ. ನಾನಿನ್ನು ಬರುತ್ತೇನೆ. ನಿಂತ್ಕೊಳ್ಳಿ. ಅಯ್ಯೋ, ಏನಿದು? ಹೋಗೇ ಬಿಟ್ರಲ್ಲ. ಹೋಗು ನರಸಿಂಹ, ಹೋಗು. ಈ ಜನ್ಮದಲ್ಲಿ ಮದುವೆ ಅಂತಾದ್ರೆ ಅದು ನಿನ್ನ ಮಾತ್ರ. ನೀನೇ ನನ್ನ ಗಂಡ, ನಾನೇ ನಿನ್ನ ಹೆಂಡತಿ. ಕಮಾನ್ ಮೈ ಡಿಯರ್ ರಾಜ, ಕಮಾನ್.
ನಾನಿಂತ ಹುಚ್ಚಿ? ಅವ್ರು ಹೋದ್ರೂ ಕೂಡ ಅವ್ರ ಕನಸನ್ನೇ ಕಾಣ್ತಾ ಇದ್ದೀನಲ್ಲ. ಇರಲಿ, ನಿನ್ನನ್ನು ಪಡೆದುಕೊಳ್ಳದೆ ನಾನು ಮಾತ್ರ ಬಿಡೋದಿಲ್ಲ. ಬಂದೆ ಅಪ್ಪ. ಅಪ್ಪ, ಇದೇನಿದು ಕೈಯಲ್ಲಿ ಚೀಲ? ಅದರಲ್ಲೇನೋ ಪ್ರಸಾದ ಇದ್ದಾಗಿದೆಯಲ್ಲ? ಹೌದಮ್ಮ, ಇವತ್ತು ಮಕರ ಸಂಕ್ರಾಂತಿ ಬಸವೇಶ್ವರ ಜಾತ್ರೆ ಅಲ್ಲವೇ? ಆ ಜಾತ್ರೆಯಲ್ಲಿ ದರ್ಶನಕ್ಕೆ ಹೋಗಿದ್ದೆ. ಅಲ್ಲಿ ತೆಗೆದುಕೊಂಡು ಬಂದ ಪ್ರಸಾದವಮ್ಮ. ಸೀತಾ, ನಿಮ್ಮವ್ವ ಎಲ್ಲಿ ಹೋಗಿದ್ದಳು? ಬಟ್ಟೆ ಹೋಗಿದ್ದಕ್ಕೆ ನೀರಿರಲಿಲ್ಲ, ಅದಕ್ಕೆ ಅವ್ವ ನೀರು ತರಕಂತ ಹೋಗ್ಯಾಳಪ್ಪ. ಏನ್ರಿ, ತಂದೆ ಮಗಳು ಏನೋ ಕೂಗಾಡ್ತಾ ಇದ್ದೀರಲ್ಲ? ಪಾರ್ವತಿ, ಇಂಟ್ರಿಗೆ ಹೋದ ಶ್ರೀಕಾಂತ್ ಇನ್ನೂ ಬಂದಿಲ್ಲವೇ? ಇಲ್ಲವೇ, 3 ದಿನವಾದರೂ ಶ್ರೀಕಾಂತನೂ ಬಂದಿಲ್ಲ. ಆದ್ರೆ ಚೀಲ ಎತ್ತುವ ಸ್ಪರ್ಧೆಗೆಂದು ಹೋದ ಪ್ರಶಾಂತನೂ ಇನ್ನೂ ಬಂದಿಲ್ಲ. ಅವ್ವ, ಅಪ್ಪ, ಬಾ ಪ್ರಶಾಂತ. ಪ್ರಶಾಂತ, ನೀನು ಹೋದ ಚೀಲ ಎತ್ತುವ ಸ್ಪರ್ಧೆಯಲ್ಲಿ ಏನಾಯ್ತಪ್ಪ? ಅವ್ವ, ಸೋತು ಬರ್ತಾನಂತ ತಿಳ್ಕೊಂಡಿಲ್ಲ ನನ್ನ ಗೆದ್ದು ಬರುವ ಗೆಲುವಿನ ಸರ್ದಾರ ನನ್ನ ಅಣ್ಣ. ಹೌದಲ್ಲ ತಂಗಿ? ಈ ನಿನ್ನ ಅಣ್ಣ ನನಗೆ ಸಾದ ಕೊಡುವ ಸಾತ ತಂಗಿ. ಅಣ್ಣ ತಮ್ಮಂದರ ಕಷ್ಟಕ್ಕೆ ಕುಗ್ಗುತ್ತಿರು, ಲಾಭಕ್ಕೆ ಹಿಗ್ಗುತ್ತಿರು ಎಂದು ಬೆನ್ನ ತಟ್ಟುವ ತಂದೆ ತಾಯಿ ಆಶೀರ್ವಾದ ನನ್ನ ಮೇಲಿರುವಾಗ ಸೋಲು ಎಂಬ ಸಂಖ್ಯೆ ನನ್ನ ಇತಿಹಾಸದಲ್ಲೇ ಬರೆದಿಲ್ಲ. ಪ್ರಶಾಂತ, ಇವತ್ತು ನೀನು ಯಾವ ಊರ ಕಣದಲ್ಲಿ ಬಹುಮಾನ ತಂದೆಯಪ್ಪ? ಅವ್ವ, ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಕೊಳಚಿಯ ಗ್ರಾಮದಲ್ಲಿ ಬಸವೇಶ್ವರ ಜಾತ್ರೆ ನಿಮಿತ್ತವಾಗಿ ಆ ಊರಿನಲ್ಲಿ ಉಸುಕಿನ ಕೊಡ, 3 ಇರುಸು, 1 ಉಸುಕಿನ ಚೀಲ ಎತ್ತುವ ಸ್ಪರ್ಧೆಯನ್ನು ಏರ್ಪಡಿಸಿದ್ದರು. ನಾನು ಆ ಕಣದೊಳಗೆ ಕಾಲಿಡುವಾಗ ಆ ನನ್ನ ತಂದೆ ಬಸವೇಶ್ವರ ಅಂಗಾರವನ್ನು ಹಣಿಗೆ ಧರಿಸಿಕೊಂಡು ಆ ಕಣದೊಳಗೆ ಕಾಲಿಟ್ಟಿದ್ದಷ್ಟೇ ತಡ 2 ನಿಮಿಷದಲ್ಲಿ ಉಸುಕಿನ ಕೊಡವನ್ನು ಹೊತ್ತು ಮುಂದೆ ಶರ್ಟ್ ಬಿಚ್ಚಿ ಶರ್ಟ್ ಹಾಕೋಷ್ಟರಲ್ಲಿ ಮುಂದೆ 3 ಇರ್ಸನ್ನು ಕಟ್ಟಿದ್ರು. 5 ನಿಮಿಷದಲ್ಲಿ 21 ಸಲ ಊಟ ಬಜಿನ ಹೊಡೆದು ನಂತರ ಆ ಉಸುಕಿನ ಚೀಲಕ್ಕೆ ಹೋಗುವಾಗ ನನ್ನಪ್ಪ ಭಂಡಾರದ ಒಡೆಯ ಮೈಮಾಂತಕ ಮೈಲಾರಲಿಂಗೇಶ್ವರ ಅವನ ಭಂಡಾರವನ್ನು ಹಣಿಗೆ ಧರಿಸಿಕೊಂಡು ಚೀಲಕ್ಕೆ ಬೆನ್ನು ಕೊಟ್ಟಿದ್ದಷ್ಟೇ ತಡ 21 ಸಲ ಊಟ ಬಸ್ಸನ್ನು ಹೊಡೆದು ಅದನ್ನ ಕಂಡು ಈ ಸುತ್ತಮುತ್ತ ಇರುವ ಜನರು ಸಿಳಿ ಕ್ಯಾಕೆಯನ್ನು ಹೊಡೆದರು. ಆ ಊರಿನ ಹಿರಿಯರು ನಿಜವಾಗಿ ರೈತನ ಮಗ ನೀನೇ ಎಂದು ಬೆನ್ನು ತಟ್ಟಿ ಈ ಹಸಿರು ಶಾಲಿನಿಂದ ಸನ್ಮಾನ ಮಾಡಿ ಒಂದು ತೊಲೆ ಬಂಗಾರದ ಕಡೆಯನ್ನು
ಬಹುಮಾನವಾಗಿ ಕೊಟ್ರವ ಈ ನಿನ್ನ ಮಗ ಪ್ರಶಾಂತನಿಗೆ. ಪ್ರಶಾಂತ, ದಿನಾಲು 2-3 ಲೀಟರ್ ಹಾಲನ್ನು ಕುಡಿದು 3-4 ಜವಾರಿ ತತ್ತಿಯನ್ನು ಕುಡಿದು ದಿನನಿತ್ಯ ಗರಡಿ ಮಣಿ ತಾಲಿ ಮಾಡೋರು ಗಟ್ಟಿಯಾಗಿರುತ್ತಾರೆ. ಚೀಲದ ಸ್ಪರ್ಧೆಗೆ ಬರೋ ಪೈಲ್ವಾನರು. ಆದರೆ ದಿನನಿತ್ಯ ಭೂಮಿಯಲ್ಲಿ ದುಡಿಯುವ ರೈತನಿಗೆ ಒಂದೊಂದು ಹೊತ್ತು ವಾಟಿಗೆ ಊಟ ಸಿಗುವುದಿಲ್ಲ. ಅಂಥದ್ರಲ್ಲಿ ಈ ಸಾಧನೆ ಎಂಬ ಸಂಖ್ಯೆ ನಮ್ಮಂತವ್ರಿಗೆ ಒಳ್ಳೇದಲ್ಲಪ್ಪ, ಒಳ್ಳೇದಲ್ಲ. ಪ್ರಶಾಂತ, ನಿಮ್ಮ ತಂದೆಯ ಮಾತನ್ನು ಕೇಳಿದರೆ ನನಗೆ ಯಾಕೋ ತುಂಬ ಭಯವಾಗುತ್ತದೆ. ಆದರೆ ಆ ದುಷ್ಟರ ಸವಾಸ ಕೇಳಿದು ನೀನು ಪ್ರಾಣ ಕಳೆದುಕೊಳ್ಳುವಂಥ ಸಾಧನೆ ನಿನಗೆ ಬೇಡಪ್ಪ ಪ್ರಶಾಂತ, ಬೇಡ. ಅವ್ವ, ಭಯ ಪಡದಿರವ. ದಿನನಿತ್ಯ ಈ ಭೂಮಿ ತಾಯಿ ಮಡಲಲ್ಲಿ ದುಡಿದು ಈ ಭೂಮಿಗೆ ಬೆವರನ್ನು ಸುರಿಸಿ ಬಿಳೆ ಜೋಳದ ರೊಟ್ಟಿಯನ್ನು ತಿಂದು ಬೆಳೆದಿರುವ ಈ ರೈತನಲ್ಲಿ ಗುಂಡಿಗೆ ತಾಕತ್ತೋ ಅಂತ ಕಣದೊಳಗೆ ಬರೆಯುವ ಪೈಲ್ವಾನರಿಗೆ ಚೆನ್ನಾಗಿ ಗೊತ್ತವ. ಅದು ಅಲ್ಲದೆ ಹೋದ ಸೋಮವಾರ ಎತ್ತಗಳಿಗೆ ಮೈ ತೊಳೆದು ಒಳಗಡೆ ಕಟ್ಟಿ ಅವಕ್ಕ ಹುಲ್ಲನ್ನು ಹಾಕಿ ಸ್ಪರ್ಧೆಗೆ ಹೋಗಬೇಕನ್ನುವಷ್ಟರಲ್ಲಿ ಏನೋ ಮನದಲ್ಲಿ ಆತಂಕವಾಯಿತು. ಅವಾಗ ನಮ್ಮ ರಾಮ ಲಕ್ಷ್ಮಣರ ಮುಂದೆ ನಿಂತು ಸ್ಪರ್ಧೆಗೆ ಹೋಗಲಿ ಬೇಡ ಅಂತ ಕೇಳಿದಾಗ ಕಾಲು ಕೆದರಿ ದರಿಯನ್ನು ಹಿಡಿದು ಹೋಗಿ ಬಾ ಅಂತ ಕಿವಿ ಜಾಡಿಸಿ ಹೇಳಿದರು. ನನ್ನ ರಾಮ ಲಕ್ಷ್ಮಣರು ಅಂತ ದೇವಾನ ದೇವತೆ ಸೋರಿಪಿಯಾದ ಆ ನನ್ನ ರಾಮ ಲಕ್ಷ್ಮಣರ ಆಶೀರ್ವಾದ ನನ್ನ ಮೇಲಿರುವಾಗ ಸೋಲು ಎಂಬ ಸಂಖ್ಯೆ ನನ್ನ ಇತಿಹಾಸದಲ್ಲಿ ಬರೆದಿಲ್ಲವ. ಪ್ರಶಾಂತ, ನೀನು ಹೋದ ಮೇಲೆ ಒಂದು ಹಿಡಿ ಹುಲ್ಲನ್ನು ತಿಂದಿಲ್ಲ ನಮ್ಮ ರಾಮ ಲಕ್ಷ್ಮಣರು. ನೋಡಪ್ಪ, ನೀನು ಸ್ಪರ್ಧೆಯಲ್ಲಿ ಗೆದ್ದು ಬಂದ ಈ ನಗುವಿನ ಸಂತೋಷವನ್ನು ಆ ನನ್ನ ಬಸವಣ್ಣವರಿಗೆ ತೋರಿಸು. ಸಂತೋಷದಿಂದ ಹುಲ್ಲನ್ನು ತಿನ್ನುತ್ತಾರೆ. ಆಯ್ತವಾ. ಇದೇನವ್ವ ಎಲ್ಲರೂ ಸಂತೋಷದಿಂದ ನಗುತ್ತಿರಲ್ಲ? ಬಾ ಶ್ರೀಕಾಂತ, ನನ್ನ ಚೀಲದ ಸ್ಪರ್ಧೆಯಲ್ಲಿ ಗೆದ್ದು ಬಂದಿದ್ದಾನೆ, ಅದಕ್ಕೆ ಎಲ್ಲರೂ ಸಂತೋಷದಿಂದ ನಗುತ್ತಾ ಇದ್ವಿ ನಾವು. ಅವ್ವ, ಈ ಸಂತೋಷದ ಸಮಯದಲ್ಲಿ ಇನ್ನೊಂದು ಸಿಹಿ ಸುದ್ದಿ. ಅದು ಏನೆಂದರೆ, ನಾನು ಮಿಲಿಟರಿ ನೌಕರಿ ಅರ್ಜಿ ಹಾಕಿದ್ದೇನಲ್ಲ, ಅದು ಇವತ್ತು ಲೆಟರ್ ಬಂದಿದೆ. ಜಾಯಿನ್ ಆಗಲೆಂದು ಆರ್ಡರ್ ಮಾಡಿದ್ದಾರೆ. ಹೌದೇ, ಒಳ್ಳೇದಾಯ್ತಪ್ಪ, ಒಳ್ಳೇದಾಯ್ತು. ಆ ತಂದೆ ಬಸವೇಶ್ವರ ಆಶೀರ್ವಾದ ಸದಾ ನಿನ್ನ ಮೇಲಿರಲಿ. ಏನು, ನನ್ನ ತಮ್ಮನಿಗೆ ನೌಕರಿ ಸಿಕ್ಕಿತೆ? ಅಪ್ಪ ಬಸವೇಶ್ವರ, ಈ ಬಡವರ ಮೇಲೆ ಯಾವತ್ತು ನಿನ್ನ ದಯ ಇರಲಪ್ಪ. ಅವ್ವ, ಅಪ್ಪ, ಈ ನನ್ನ ತಮ್ಮನಿಗೆ ನೌಕರಿ ಸಿಕ್ಕರೆ ನಮ್ಮೂರ ಮಾರುತೇಶ್ವರಿಗೆ ಚೀಲ ಹೊತ್ತು ದೀಡ್ ನಮಸ್ಕಾರ ಹಾಕುತ್ತಾನಂತ ಬೇಡಿಕೊಂಡಿದ್ದೆ. ನಾಳೆ ಆ ಬಸವೇಶ್ವರ ಜಾತ್ರೆಯಲ್ಲಿ ಆ ಕಾರ್ಯವನ್ನು ಮಾಡಿ ಮುಗಿಸೋಣ. ಸೀತಾ, ತಂಗಿ ಸೀತಾ. ಅವ್ವ, ಯಾಕೆ ನನ್ನ ಮುದ್ದಿನ ತಂಗಿ ಸೀತಾ ಮೌನವಾಗಿದ್ದಾಳೆ? ಪ್ರಶಾಂತ, ಇವತ್ತು ಏನು ವಿಶೇಷ ಇದೆ ಎಂದು ನಿನಗೆ ಗೊತ್ತಿಲ್ಲವೇ? ಇಲ್ಲವಾ? ನೋಡಪ್ಪ ಮಗ ಪ್ರಶಾಂತ, ಇವತ್ತು ನಿನ್ನ ತಂಗಿಯ ಹುಟ್ಟಿದ ದಿನ. ಅದಕ್ಕಾಗಿ ನನ್ನ ಅಣ್ಣಂದಿರು ನನಗೆ ಶುಭಾಶಯ ಹೇಳಲಿಲ್ಲ ಎಂದು ಕೋಪಗೊಂಡು ನಿಂತಿದ್ದಾಳೆ ನಿನ್ನ ತಂಗಿ. ಹೌದೇ? ಏ ತಂಗಿ, ಈ ನಿನ್ನ ಅಣ್ಣನ ಮೇಲೆ ಕೋಪವೇ? ಇಲ್ಲಮ್ಮ, ಇಲ್ಲ. ನೀನು ಹುಟ್ಟಿದ ದಿನ ನಾನು ಮರೆತಿಲ್ಲ. ಆ ಡೈವರ್ ಚಂದ್ರನ ಕೈಯಲ್ಲಿ ಕೇಕು ತೋರಲು ಕೊಟ್ಟಿದ್ದೇನೆ. ಪ್ರಶಾಂತ, ನಿನ್ನ ಬರ್ತಡೆಗೆ ಕೇಕ್ ಹೇಳಿದ್ದೆಲ್ಲ ತೊಗೊಂಬಂದಿದ್ದೀನಿ, ತಗೋ.
ಥ್ಯಾಂಕ್ ಯು ಚಂದ್ರು. ಹಾ ಶ್ರೀಕಾಂತ, ಒಳಗಡೆ ಹೋಗಿ ಚೇರನ್ನು ತೆಗೆದುಕೊಂಡು ಬಾರಪ್ಪ. ಆಯ್ತು ಅಣ್ಣ. ನಗುತ್ತಾ ನಗುತ್ತಾ ಬಾಳು 100 ವರ್ಷ ಎಂದು ಹೀಗೆ ಇರಲಿ ಹರ್ಷ ಉಲ್ಲಾಸದ ಬೆಳಕಿನಲ್ಲಿ ಸಂತೋಷವೇ ಉಲ್ಲಾಸದ ಬೆಳಕಿನಲ್ಲಿ ಸಂತೋಷವೇ ಬಾಳು 100 ವರ್ಷ ಇರಲಿ ಹರ್ಷ ಉಲ್ಲಾಸದ ಬೆಳಕಿನಲ್ಲಿ ಸಂತೋಷವೇ ಹುಡುಗರಿಗೆ. Happy birthday to you. 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 ನಗುತ್ತಾ ನಗುತ್ತಾ ಬಾಳು 100 ವರ್ಷ ಎಂದು ಹೀಗೆ ಇರಲಿ ಹರ್ಷ ಉಲ್ಲಾಸದ ಬೆಳಕಿನಲ್ಲಿ ಸಂತೋಷವೇ ಹುಡುಗರಿಗೆ. ಉಲ್ಲಾಸದ ಬೆಳಕಿನಲ್ಲಿ ಸಂತೋಷವೇ ಹುಡುಗರಿಗೆ. ನಗುತ್ತಾ ನಗುತ್ತಾ ಬಾಳು 100 ವರ್ಷ ಎಂದು ಹೀಗೆ ಇರಲಿ ಹರ್ಷ ಉಲ್ಲಾಸದ ಬೆಳಕಿನಲ್ಲಿ ಸಂತೋಷವೇ ಹುಡುಗರಿಗೆ. ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಹುಡುಗರಿಗೆ. Happy birthday to you. 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 ಅಣ್ಣ ಬರ್ತಡೇ ನಂದು ಏನು ಅವ್ವ ಅಪ್ಪಂದು ಅವ್ರಿಗೆ ಅವ್ರ ತಿನ್ಸಾಕತ್ತಾರಲ್ಲಪ್ಪ. ತಂಗಿ ಸಣ್ಣಾರಿದ್ದಾರ ದೊಡ್ಡಾರ ಮಾಡ್ಯಾರ ಬೇ ಅವ್ರ ಬಿಡ. ಅಣ್ಣ ಹುಣಸಿ ಗಿಡ ಮುಪ್ಪಾದ್ರೆ ಹುಳಿ ಮುಪ್ಪಲ್ಲ, ಅವ್ವ ಅಪ್ಪನ ನೋಡೇ ಬರ್ದಿರ್ಬೇಕದನ್ನ. ಹಾ ಅಣ್ಣ ಇದೇ ಸಂತೋಷದ ಸಮಯದಲ್ಲಿ ನಿಮಗೂ ಒಂದು ಸರ್ಪ್ರೈಸ್ ಕಾಯ್ದಿದೆ.
ಏನ್ ಗೊತ್ತಾ, ಬರ್ರಿ ಕೂತ್ಕೊಳ್ಳಿ, ರಾಖಿ ಕಟ್ತೀನಿ ಇವತ್ತು, ರಕ್ಷಾ ಬಂಧನ. ಮುಂದೆ ಬರೀಲಿ. ರಾಖಿ ಕಟ್ಟಿದ್ಮೇಲೆ ಎಲ್ರು ಅಕ್ಕ ತಂಗಿರ ಕಾಲಿಗೆ ಬೀಳ್ತಾರಿಲ್ಲ, ಬೀಳ್ರಿ. ತಂಗಿ ನಾ ಬೀಳ್ತಾನೆ, ಮೊದ್ಲ ನೀ ಶಾಣೆಕೆಲ್ಲ ಹುಚ್ಚಿದೆ. ಮುತ್ತಿನಂತ ಅತ್ತಿಗೆ ಬಂದು ಒಂದ್ ಡಜನ್ ಮಕ್ಕಳು ಹಡಿಯಣ್ಣ. ಅಣ್ಣ, ಯುದ್ಧದಲ್ಲಿ ಗೆದ್ದು ಜಯಶಾಲಿಯಾಗಿ ಬಾ. ನಂಗೆ ಒಂದಲ್ಲಿ ಬಂಗಾರ ಬೇಕು. ತಂಗಿ ಇದನ್ನ 10,000 ತಗೋವಾ. ಹುಚ್ಚ ಶನಕ್ಕೆ ಅದು ಒಂದ ನೋಟ್ ಕೊಡು ಸಾಕು. ಹಾ ಟಿಕೆಟ್ ಕೊಡ್ತಾನೆ, ಬರೀತಿದ್ದೆ ಶನಕ್ಕೆ. ಹೌದಾ?
ನಿನಗೆಲ್ಲ ನಿನಗಾಗಿತ ಈಗ ಶಾಂಭವ ತಂಗಿ, ಅಣ್ಣ ಎಂಬುದು ಅನುರಾಗದ ಬಂಧನ, ತಂಗಿ ಎಂಬುದು ಈ ತವರಿನ ಬಂಧನ. ಅಣ್ಣ ತಂಗಿ ಹಬ್ಬ ಅಂದರೆ ತಂಗಿ ಇದು ಒಂದೇ, ಅದು ರಕ್ಷಾ ಬಂಧನ. ಪ್ರಶಾಂತ ನಾ ಇನ್ನು ಬರುತ್ತೇನೆ. ಶ್ರೀಕಾಂತ, ಒಳಗಡೆ ಹೋಗಿ ನಿನ್ನ ಬಟ್ಟೆಯನ್ನು ತೆಗೆದುಕೊಂಡು ಬಾಪ. ಆಯ್ತು ಅಪ್ಪ. ಪಾರ್ವತಿ, ಬೆಳೆದ ನಿಂತ ಮಗಳ ಮದುವೆ ಮಾಡಿದರೆ ನಮ್ಮ ಭಾರ ಕಡಿಮೆಯಾಗುವುದು. ಹೌದು ರೀ, ಸೀತಾಳ ಮದುವೆ ಆದ ನಂತರ ನಮ್ಮ ಪ್ರಶಾಂತನಿಗೂ ಶ್ರೀಕಾಂತನಿಗೂ ಅವರಿಬ್ಬರ ಮದುವೆ ಕಾರ್ಯ ಮುಗಿಸಿದರೆ ನಮ್ಮ ಚಿಂತೆ ಮುಗಿಯುತ್ತಿದೆ ಅಲ್ಲವೇ? ಯಾರದವ ಮದುವೆ? ನಿನ್ನ ತಂಗಿ ಸೀತಾಳದಪ್ಪ ಮದುವೆ. ಅವ್ವ, ಅದರ ಬಗ್ಗೆ ನೀನೇನು ಚಿಂತೆ ಮಾಡಬೇಡ. ನಾನು ಸೀತಾಗ ಒಂದು ವರವನ್ನು ಹುಡುಕಿದ್ದೇನೆ. ಅವನಿಗೆ ಕೊಟ್ಟು ಮದುವೆ ಮಾಡ್ಬೇಕಂತ ನಿರ್ಧಾರ ಕೂಡ ಮಾಡಿದ್ದೇನೆ. ಇದಕ್ಕೆ ನಿಮ್ಮ ಒಪ್ಪಿಗೆ ಕೊಡಬೇಕು ಅಷ್ಟೇ. ಅಣ್ಣ, ಮದುವೆ ಯಾರ್ದು? ತಂಗಿ, ಇನ್ಯಾರ್ದಮ್ಮ? ಈ ನನ್ನ ಮುದ್ದಿನ ತಂಗಿ ಸೀತಾನ ಮದುವೆ. ಅಣ್ಣ, ನಂಗಿಷ್ಟು ಬೇಗ ಮದುವೆ ಬೇಡ ಅಣ್ಣ. ತಂಗಿ, ಹಾಗಂದರೆ ಹೇಗಮ್ಮ? ಈ ಪ್ರಪಂಚದ ಪದ್ಧತಿಯಂತೆ ನೀನು ಮದುವೆ ಆಗಲೇಬೇಕಮ್ಮ. ನನ್ನ ಗೆಳೆಯ ಒಬ್ಬ ನರಸಿಂಹ ಅಂತಿದ್ದಾನೆ. ಅವನು ಈ ಸಮಾಜದ ಸೇವಕ. ಅವನಿಗೆ ನಿನ್ನನ್ನು ಕೊಟ್ಟು ಮದುವೆ ಮಾಡಬೇಕಂತ ನಿರ್ಧಾರ ಕೂಡ ಮಾಡಿದ್ದೇನೆ. ತಂಗಿ, ಇದಕ್ಕೆ ನಿನ್ನ ಒಪ್ಪಿಗೆ ಐತೆ ತಾನೇ? ಪ್ರಶಾಂತ, ನಿನ್ನ ತಂಗಿಯ ಬಾಳು ಬಂಗಾರವಾಗಲೆಂದು ಬಯಸುವನು ನೀನು. ನಿನ್ನ ಒಪ್ಪಿಗೆ ಆದರೆ ನನಗೂ ಸಾಕು. ಅಣ್ಣ, ನಂದು ಒಂದು ಮಾತಿದೆ. ಅದೇನಮ್ಮ ತಂಗಿ ನಿನ್ನ ಮಾತು? ನೋಡಣ್ಣ, ನೀ ತೋರಿಸಿದ ಹುಡುಗನ ನಾನು ಮದುವೆ ಆಗೋದಕ್ಕೆ ರೆಡಿ ಇರ್ತೀನಿ. ಆದರೆ ಮುಂದೆ ನಾನು ಹೇಳೋ ಹುಡುಗಿನೇ ನೀನು ಮದುವೆ ಆಗ್ತೀನಿ ಅಂತ ಮಾತು ಕೊಡಬೇಕು. ಇದೇನಮ್ಮ ಕಳ್ಳಿ? ಹೌದು. ಹುಚ್ಚಿ. ಆಯ್ತಮ್ಮ, ನಿನ್ನ ಆಸೆಯಂತೆ ಆಗಲಿ. ಸೀತಾ, ಪಾರ್ವತಿ, ಅಪ್ಪ, ಅಣ್ಣಗೆ ಬಟ್ಟೆ ಸಿಕ್ಕಿದೋ ಇಲ್ಲೋ? ಅಣ್ಣ ಬಾ, ನಾನು ನಿನ್ನ ಮಿಲ್ಟ್ರಿಗೆ ಹೋಗೋ ಗೊತ್ತಾಗತ್ತೆ. ಅಣ್ಣ, ಅಣ್ಣ ಬಟ್ಟೆ ತಗೊಂಬ ಅಂದ್ರೆ ನಿದ್ದೆ ಮಾಡತ್ತಿದ್ದೆ ನನ್ನ ಒಳಗ. ಸೀತಾ, ಪಾರ್ವತಿ, ಶ್ರೀಕಾಂತನಿಗೆ ಹೋಗೋದಕ್ಕೆ ಒತ್ತಾಗುತ್ತದೆ. ಬೇಗ ಆರತಿ ಮಾಡಿ ಕಳಿಸಿಕೊಡಿ. ಆಯ್ತು ರೀ. ನೋಡಪ್ಪ, ನಿನಗೆ ತುಂಬಾ ಹೊತ್ತಾಗುತ್ತದೆ. ಬೇಗ ಹುಷಾರಾಗಿ ಬೇಗ ಬಂದ್ಬಿಡು ಮಗ. ಅಣ್ಣ, ಅವ್ವ, ಅಪ್ಪ, ನನಗೆಲ್ಲರೂ ಆಶೀರ್ವಾದ ಮಾಡ್ರಿ. ಎದ್ದೇಳು ಶ್ರೀಕಾಂತ, ಎದ್ದೇಳು. ಎದ್ದೇಳು. ಪ್ರಶಾಂತ, ನಿನ್ನ ತಮ್ಮನನ್ನು ಹುಬ್ಳಿ ಬಸ್ ಹತ್ತಿಸಿ ಬಾ. ಆಯ್ತಪ್ಪ.